ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸಾರಿ, ಮೊಬೈಲ್ ಜಾಗದಲ್ಲಿ ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ. ಬೆಂಗಳೂರಲ್ಲಿ ಕೇಳಿಸ್ತಾ ಇದೆ ಎಲ್ಲ ಚೆನ್ನಾಗಿ. ಜ್ಞಾನತಿರಂಗಸ್ಸು ಜ್ಞಾನಾಂಜನಸ್ಸು ಚಕ್ಷುರಂಗಲಿಕಂಗೇನಸ್ಸು ನಮೋ ವಿಷ್ಣುಭಾವ ಕೃಷ್ಣ ಪ್ರೇಷ್ಠಾಯ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮಸ್ತೆ ಸರಸ್ವತಿ ದೇವಿ ಭಗವಾನ್ ಶ್ರೀ जय श्री कृष्ण चैतन्य श्री अद्वैत गदाधर श्रीवासादि हरे कृष्ण 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 हरे राम हरे राम. ಸೊ ಇವತ್ತು ನಾವು ಶ್ರೀಮದ್ ಭಾಗವತ ಪುರಾಣ 15ನೇ ಸ್ಕಂದ ಅಧ್ಯಾಯ 16. ಹರೇ ಕೃಷ್ಣ ಪ್ರಭುಜಿ, ಸ್ವಲ್ಪ ವಾಯ್ಸ್ ಎಕೋ ಆಗ್ತಾ ಇದೆ. ವಾಯ್ಸ್ ಎಕೋ ಆಗ್ತಾ ಇಲ್ಲ. ಇವಾಗ ಇವಾಗ ಸರಿ ಇದೆ ಪ್ರಭುಜಿ, ಇವಾಗ ಸರಿ ಇದೆ. ಸರಿ ಇದೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೀಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂತೀಂ ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತಸ್ಯ ಸೇವಾಯ. भगवती उत्तमस्फूर्ते भक्तिर्भवती नष्टति. कृष्णाय वासुदेवाय देवकी नंदनाय च नंदगोपकुमाराय गोविन्दाय नमो नमः. ಹರೇ ಕೃಷ್ಣ. ಸೊ ಹೋದ ವಾರ ನಾವು ಪ್ರಿಯವ್ರತ ಮಹಾರಾಜರ ವಂಶದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವತ್ತು ಜಂಬೂದ್ವೀಪದ ವರ್ಣನೆಯ ಬಗ್ಗೆ ಚರ್ಚೆ ನಡೆಯಲಿದೆ. ನಾನು ಹಳೆ ಕ್ಲಾಸಲ್ಲಿ ಹೇಳಿದ ಹಾಗೆ ಈ ಜಗತ್ತು ತುಂಬಾ ವಿಚಿತ್ರವಾದದ್ದು. ಈ ಜಗತ್ತಿನಲ್ಲಿರುವ ಎಲ್ಲ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗೋದಿಲ್ಲ. ಸೊ ಯಾವ್ದು ಅರ್ಥ ಆಗುತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾವ್ದು ಅರ್ಥ ಆಗೋದಿಲ್ವೋ ಅದನ್ನ ಶ್ರದ್ಧೆಯಿಂದ ಒಪ್ಕೊಳ್ಳೋಣ. ಸೊ ಇಟ್ ಅಕ್ಸೆಪ್ಟ್ ವಿತ್ ಫೇತ್. ಈ ಭೂಮಿ ಮೇಲೂ ಕೂಡ ಸಾಕಷ್ಟು ವಿಚಿತ್ರವಾದ ಸನ್ನಿವೇಶಗಳಿವೆ. ಅದೆಲ್ಲದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ತಾವು ಬರ್ಮುಡಾ ಟ್ರಯಾಂಗಲ್ ಅಂತ ಕೇಳಿರ್ಬೋದು. ಆ ಬರ್ಮುಡಾ ಟ್ರಯಾಂಗಲ್ ಅಲ್ಲಿ ಏನೇ ಒಂದು ವಸ್ತು, ವಿಮಾನ ಆಗ್ಲಿ ಅಥವಾ ಹಡಗಾಗ್ಲಿ ಹೋದ್ರೆ ಅದು ಮಾಯ ಆಗ್ಬಿಡುತ್ತೆ, ಅದು ಕಣ್ಮರೆ ಆಗುತ್ತೆ. ಅದು ಹೇಗೆ, ಅದು ಎಲ್ಲಿ ಹೋಯ್ತು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಈ ರೀತಿ ವಿಚಿತ್ರವಾದದ್ದು. ಮತ್ತೆ ಭೂಮಿ ಮೇಲೆ ಕೂಡ ಹಲವಾರು ಏನಂತಾರೆ ಇದು ಸ್ಥಳಗಳಿವೆ, ಅಲ್ಲಿ ಹೋಗೋದು ಕೂಡ ಕಷ್ಟ. ಉದಾಹರಣೆಗೆ ಸೌತ್ ಪೋಲ್, ಈ ಭೂಮಿಯ ದಕ್ಷಿಣ ಭಾಗದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯಾವುದೇ ವಿಮಾನ ಕೂಡ ಇನ್ನೂ ಪಾಸ್ ಆಗಿಲ್ಲ. ಮತ್ತೆ ಕೆಲವೊಂದು ಫೈರ್ ಬ್ಯಾಕ್ಟೀರಿಯಾಸ್ ಇದಾವೆ, ಅಂದ್ರೆ ಅಗ್ನಿಯಲ್ಲಿರುವಂತಹ ಜೀವಾಣುಗಳು. ಅದು ಹೇಗೆ ಇರ್ತವೆ ಅನ್ನೋದು ಕೂಡ ಒಂದು ಆಶ್ಚರ್ಯದ ಸಂಗತಿ. ಘಟನೆಗಳು ಈ ಭೂಮಿ ಮೇಲೆ ನಡೀತಾ ಇದೆ. ಸೊ ಇದನ್ನೆಲ್ಲ, ಇದರ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಇದೆಲ್ಲ ಸತ್ಯ. ಮತ್ತೆ ಕೆಲವು ವಿಜ್ಞಾನಿಗಳು UFO ಅಂತ ಕರೀತಾರೆ, ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್. ಕೆಲವೊಂದು ಆಕಾಶದಲ್ಲಿ ಸುತ್ತುವಂತಹ ವಿಮಾನಗಳು, ಅವು ಎಲ್ಲಿಂದ ಬಂದು, ಅದರಲ್ಲಿ ಯಾರಿದ್ದಾರೆ,
ಅವು ಎಲ್ಲಿ ಕಣ್ಮರೆ ಆದವು ಅನ್ನೋದು ಕಂಡು ಹಿಡಿದಿಲ್ಲ. ಆದ್ರೆ ಸಾವಿರಾರು ಜನ ನೋಡಿದ್ದಾರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್. ಸೊ ಆದ್ರೆ ಅದರ ಬಗ್ಗೆ ಯಾರು ತಿಳ್ಕೊಳಕ್ ಆಗ್ಲಿಲ್ಲ. ಆ ವಿಮಾನಗಳು ಕಾಣಿಸ್ತವೆ, ಕಣ್ಮರೆ ಆಗ್ತವೆ. ಈ ರೀತಿ ಹಲವಾರು ಆಶ್ಚರ್ಯಕರ ಸಂಗತಿಗಳು ಭೂಮಿ ಮೇಲೆ ನಡೀತಾ ಇದ್ದಾವೆ. ಸೊ ಮತ್ತೆ ಭೂಮಿಯಲ್ಲಿ ಇರುವಂತಹ ಎಲ್ಲಾ ತತ್ವಗಳನ್ನು ತಿಳ್ಕೊಳ್ಳೋದು ಕಷ್ಟ. ಕೆಲವೊಂದು ಸೊ ಈ ಬ್ರಹ್ಮಾಂಡದ ಎಲ್ಲಾ ಸ್ಥಳಗಳನ್ನ ಸಂಶೋಧನೆ ಮಾಡುವುದು ಕಷ್ಟ. ನಮ್ಮ ಸಾಮರ್ಥ್ಯದಿಂದ, ವೈಜ್ಞಾನಿಕ ಸಾಮರ್ಥ್ಯದಿಂದ ತುಂಬಾ ಕಷ್ಟ. ಆದ್ರೆ ಆಚಾರ್ಯರು ಈ ತತ್ವಗಳನ್ನ, ಈ ಬ್ರಹ್ಮಾಂಡದ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಈ ಬ್ರಹ್ಮಾಂಡವನ್ನ ಕಂಡಿದ್ದಾರೆ. ಅವರು ಈ ಬ್ರಹ್ಮಾಂಡದ ಬಗ್ಗೆ ವರ್ಣನೆಯನ್ನ ಮಾಡಿದ್ದಾರೆ. ಸೊ ಅವರ ದೃಷ್ಟಿಯಿಂದ ನಾವು ನೋಡಿದಾಗ ಈ ಬ್ರಹ್ಮಾಂಡದ ಕೆಲವೊಂದು ವಿಷಯಗಳು ಅರ್ಥ ಆಗ್ತವೆ. ನಮ್ಮ ದೃಷ್ಟಿಯಿಂದ ನೋಡಿದ್ರೆ ನಮ್ಗೇನು ಕಾಣೋದೇ ಇಲ್ಲ. ಆದ್ರೆ ಈ ಆಚಾರ್ಯರ ದೇವತೆಗಳ ದೃಷ್ಟಿಯಿಂದ ನೋಡಿದಾಗ ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ನಾನು ಒಂದು ಆಫೀಸಲ್ಲಿದ್ದೆ, IBM ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಸುಮಾರು 13 ವರ್ಷದ ಹಿಂದೆ. ಸೊ ಆಫೀಸಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ಆಫೀಸಸ್ ಅಲ್ಲಿ ಕೆಲವೊಂದು ಗೇಟ್ಸ್ ನಿಮ್ಗೆ ಆಕ್ಸೆಸ್ ಕೊಟ್ಟಿರ್ತಾರೆ. ಒಂದು ID ಕಾರ್ಡ್ ಇರುತ್ತೆ, ಅದನ್ನ ಡೋರ್ಗೆ ಇಟ್ಟ ತಕ್ಷಣ ಡೋರ್ ಓಪನ್ ಆಗುತ್ತೆ. ಅದೇ ಕೆಲವೊಂದು ಡೋರ್ಸ್ಗೆ ಆಕ್ಸೆಸ್ ಕೊಟ್ಟಿರ್ತಾರೆ, ಕೆಲವೊಂದು ಕೋಣೆಗಳಿಗೆ ಹೋಗೋದಕ್ಕೆ ಅನುಮತಿ ಇರೋದಿಲ್ಲ. ಸರ್ವರ್ ರೂಮ್ಸ್ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ರೂಮ್ಸ್ ಇರ್ತವೆ, ಅಲ್ಲಿ ಕೇವಲ ನಿಗದಿತ ವ್ಯಕ್ತಿಗಳಿಗೆ ಮಾತ್ರ ಆಕ್ಸೆಸ್ ಕೊಟ್ಟಿರ್ತಾರೆ, ಇನ್ನೊಬ್ಬರಿಗೆ ಕೊಟ್ಟಿರೋದಿಲ್ಲ. ಅದೇ ರೀತಿ ಬ್ರಹ್ಮಾಂಡದಲ್ಲಿ ಕೂಡ ಕೆಲವೊಬ್ಬರಿಗೆ ಆಕ್ಸೆಸ್ ಇದೆ, ಕೆಲವೊಬ್ಬರಿಗೆ ಆಕ್ಸೆಸ್ ಇಲ್ಲ. ಉದಾಹರಣೆಗೆ ನಾವು ಭೂಮಿ ಮೇಲೆ ಓಡಾಡ್ಬೋದು, ಭೂಮಿ ಮೇಲೆ ಕೂಡ ನಮ್ಮ ದೇಶದಲ್ಲಿ ಓಡಾಡ್ಬೋದು. ಆದ್ರೆ ಇನ್ನೊಂದು ದೇಶಕ್ಕೆ ಹೋಗ್ಬೇಕಂದ್ರೆ ವೀಸಾ ಬೇಕು, ಅನುಮತಿ ಬೇಕು. ಸೊ ಪುಣ್ಯವಂತರಿಗೆ ಮಾತ್ರ ಅಲ್ಲಿಗೆ ಹೋಗಲು ಸಾಧ್ಯ. ಹೀಗೆ ಇದಕ್ಕೆ ಹೋಗಲು ರಾಷ್ಟ್ರದವರು ಕೇಳ್ತಾರೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಏನು ಡಿಗ್ರಿ ಮಾಡಿದೀಯಾ, ಇಲ್ಲಿ ನಮ್ಮ ದೇಶಕ್ಕೆ ಬಂದು ಏನ್ ಮಾಡ್ತೀಯಾ ನೀನು, ಇದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲ ಎಂಟ್ರಿ ಮಾಡಿದ್ಮೇಲೆ ಕರ್ಕೊಂತಾರೆ. ಅದೇ ರೀತಿ ಬೇರೆ ಲೋಕಗಳಿಗೆ ಹೋಗೋದಕ್ಕೂ ಕೂಡ ಇಂಟರ್ವ್ಯೂ ಇರುತ್ತೆ. ಅದಕ್ಕೆ ಯೋಗ್ಯತೆ, ಅರ್ಹತೆ ಹೊಂದಿರಬೇಕು, ಆಗ ಮಾತ್ರ ಹೋಗಲು ಸಾಧ್ಯ. ಸೊ ಈ ರೀತಿ ನಿಷಿದ್ಧವಾಗಿದೆ, ಅನುಮತಿ ಇಲ್ಲ. ಅನುಮತಿ ಪಡ್ಕೊಂಡ್ರೆ ಅಲ್ಲಿಗೆ ಬಿಡ್ತಾರೆ, ಬಿಡುದಿಲ್ಲ. ಸೊ ಈ ಒಂದು ಬ್ರಹ್ಮಾಂಡದಲ್ಲಿ ಹಲವಾರು ಸೊ ಈ ಭೂಮಂಡಲದ ವರ್ಣನೆ ನಡೆಯುತ್ತೆ. ಓಕೆ, ಈ ಭೂಮಂಡಲದಲ್ಲಿ ಇರುವಂತಹ ಹಲವಾರು ದ್ವೀಪಗಳು, ಪರ್ವತಗಳು, ಜನರು, ಮತ್ತೆ ದೇವಸ್ಥಾನಗಳು, ಮತ್ತೆ ಭಕ್ತರು, ದೇವರ ಮೂರ್ತಿಗಳು, ನದಿಗಳು, ಸಮುದ್ರಗಳು. ಸೊ ಇದರ ವರ್ಣನೆ, ಇವೆಲ್ಲರ ಅಳತೆಗಳು ಮತ್ತೆ ಅವರ ಭಕ್ತಿ ಸೇವೆ ಬಗ್ಗೆ ವರ್ಣನೆ ಈ 4 ಅಧ್ಯಾಯಗಳಲ್ಲಿ ಬರುತ್ತೆ. ಸೊ ಈಗ ನಾವು 16ನೇ ಅಧ್ಯಾಯವನ್ನು ಚರ್ಚೆ ಮಾಡೋಣ. ಇದರ ಹೆಸರು ಜಂಬೂ ದ್ವೀಪದ ವರ್ಣನೆ. ಈ ಅಧ್ಯಾಯದಲ್ಲಿ 3 ಭಾಗಗಳಿವೆ. ಮೊದಲನೇದಾಗಿ ಪರೀಕ್ಷಿತ ಮಹಾರಾಜರು ಜಂಬೂ ದ್ವೀಪದ ವಿವರಗಳನ್ನು ಕೇಳುತ್ತಾನೆ. ಸೊ ಪರೀಕ್ಷಿತ ಮಹಾರಾಜರು ಇಲ್ಲಿವರೆಗೂ ಸ್ವಯಂಭೂ ಮನುವಿನ ವಂಶಜರ ಬಗ್ಗೆ ಕೇಳ್ತಾ ಇದ್ರು. ದೇವಹೂತಿ, ಆಕುತಿ, ಪ್ರಸೂತಿ, ಉತ್ತಾನಪಾದ ಪ್ರಿಯವ್ರತ ಮಹಾರಾಜರ ಬಗ್ಗೆ. ಪ್ರಿಯವ್ರತ ಮಹಾರಾಜರು ಈ ಜಂಬೂ ದ್ವೀಪವನ್ನ, ಅಂದ್ರೆ ಈ ಭೂಮಂಡಲವನ್ನ ಅವರು ನಿರ್ಮಾಣ ಮಾಡಿದರು ಅಂತ ಕೇಳಿದ್ರು. ಪ್ರಶ್ನೆ ಮಾಡಿದ್ದಾರೆ.
ನಂತರ ಜಂಬೂ ದ್ವೀಪ, ಅದರ ವರ್ಷಗಳು ಮತ್ತು ಸುಮೇರು ಪರ್ವತದ ವರ್ಣನೆ, ನಂತರ ಎಲ್ಲಾ ವರ್ಷ ಈಗ ಪರಿಶೋಧನೆಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಜಿ. ನೀವು ವಾಯ್ಸ್ ಸರಿಯಾಗಿಲ್ಲ. ನನಗೇನೋ ಅನ್ಕೊಂಡೆ ಎಲ್ರಿಗೂ ಹಾಗೆ ಇದೆ ಅಂತ ಹೇಳ್ತಿದ್ದಾರೆ. ವಾಯ್ಸ್ ಕ್ಲಿಯರ್ ಇಲ್ಲ. ಹರೇ ಕೃಷ್ಣ. ಹೌದು ಮಾತಾಜಿ, ಪ್ರಭುಜಿ ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ, ಮತ್ತೆ ಜಾಯ್ನ್ ಆಗ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಹೇಳ್ತಾ ಇದ್ದೆ, ಪರೀಕ್ಷಿತನಿಗೆ 7 ದಿವಸ ಮಾತ್ರ ಜೀವನ ಇತ್ತು. ಅದರಲ್ಲಿ 5 ಸ್ಕಂದಗಳ ಬಗ್ಗೆ ಕೇಳುತ್ತಾ ಆಲ್ರೆಡಿ 3 ದಿವಸ ಹೋಗಿರ್ಬೇಕು. ಸೊ ತುಂಬಾ ಕಮ್ಮಿ ಸಮಯ ಇದೆ. ಆ ಕಮ್ಮಿ ಸಮಯದಲ್ಲಿ ಯಾಕೆ ಇವರು ಈ ಸೃಷ್ಟಿಯ ಬಗ್ಗೆ, ಬ್ರಹ್ಮಾಂಡದ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಬರ್ಬೋದು. ಸೊ ಇಲ್ಲಿ ಭೂಮಂಡಲದ ವ್ಯಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಭೂಮಂಡಲದ ಅಳತೆ ಏನಿದೆ ಅಂತ. ಸೊ ಯಾರಾದ್ರೂ ಓದ್ತೀರಾ ಈ ಅನುವಾದವನ್ನು? ಹರೇ ಕೃಷ್ಣ. ಹರೇ ಕೃಷ್ಣ. ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳಿಗೆ ಹೇಳಿದನು, ಹೇ ಬ್ರಾಹ್ಮಣರೇ, ಸೂರ್ಯನು ತನ್ನ ಪ್ರಕಾಶವನ್ನು ಮತ್ತು ಶಾಖವನ್ನು ಎಲ್ಲಿಯವರೆಗೆ ಪ್ರಸರಿಸುತ್ತಾನೋ ಅಲ್ಲಿಯವರೆಗೆ ಮತ್ತು ಚಂದ್ರ ಮತ್ತು ನಕ್ಷತ್ರಗಳು ಕಾಣುವಷ್ಟು ದೂರದವರೆಗೆ ಭೂಮಂಡಲದ ವ್ಯಾಸವು ವಿಸ್ತರಿಸಿದೆ ಎಂದು ನೀವು ಈಗಾಗಲೇ ನನಗೆ ತಿಳಿಸಿದ್ದೀರಿ. ಧನ್ಯವಾದ. ಸೊ ಭೂಮಂಡಲ ಎಲ್ಲಿವರೆಗೂ ಇದೆ? ಎಲ್ಲಿವರೆಗೂ ಸೂರ್ಯನ ಕಿರಣಗಳು ತಟ್ಟುತ್ತವೆ, ಹರಡುತ್ತವೆ, ಅಲ್ಲಿವರೆಗೂ ಈ ಬ್ರಹ್ಮಾಂಡದ ವ್ಯಾಸವಿದೆ. ರೇಡಿಯಸ್ ಆಫ್ ದ ಯೂನಿವರ್ಸ್ ಎಲ್ಲಿವರೆಗೂ ಇದೆ? ಎಲ್ಲಿವರೆಗೂ ಸೂರ್ಯನ ಕಿರಣಗಳು ತಟ್ಟುತ್ತವೆ, ಎಲ್ಲಿವರೆಗೂ ಚಂದ್ರ ನಕ್ಷತ್ರಗಳಿದಾವೋ, ಗ್ರಹಗಳು ಓಡಾಡ್ತವೆ, ಅಲ್ಲಿವರೆಗೂ ಈ ಭೂಮಂಡಲದ ಒಂದು ವಿಸ್ತರಣೆ ಇದೆ ಅಂತ ಹೇಳ್ತಾರೆ. ಸೊ ರಾಜನು ಶುಕದೇವ್ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ, ನೀವೆಲ್ಲ ಇದ್ರ ಬಗ್ಗೆ ಹೇಳಿದ್ದೀರಾ? ಈಗ ಅವರ ಪ್ರಶ್ನೆ ಏನು? ಓಕೆ, ನೆಕ್ಸ್ಟ್ ಅನುವಾದ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ನನ್ನ ಪ್ರಿಯ ಪ್ರಭುವೆ, ಮಹಾರಾಜ ಪ್ರಿಯವ್ರತನ ರಥದ ಚಕ್ರಗಳು 7 ಹೊಂಡಗಳನ್ನು ಸೃಷ್ಟಿಸಿದವು. ಅವುಗಳಿಂದ 7 ಸಾಗರಗಳು ಅಸ್ತಿತ್ವಕ್ಕೆ ಬಂದವು. ಈ 7 ಸಾಗರಗಳಿಂದಾಗಿ ಭೂಮಂಡಲವು 7 ದ್ವೀಪಗಳಾಗಿ ವಿಭಜಿತವಾಗಿದೆ. ನೀವು ಅವುಗಳ ಅಳತೆ, ಹೆಸರುಗಳು ಮತ್ತು ಗುಣಲಕ್ಷಣಗಳ ಸ್ಥೂಲ ವಿವರಣೆಯನ್ನು ನೀಡಿದ್ದೀರಿ. ಈಗ ನಾನು ಅವುಗಳ ಬಗ್ಗೆ ವಿವರವಾಗಿ ತಿಳಿಯಲು ಬಯಸುತ್ತೇನೆ. ದಯಮಾಡಿ ನನ್ನ ಬಯಕೆಯನ್ನು ಪೂರೈಸಿರಿ. ಹರೇ ಕೃಷ್ಣ. ಸೊ ಈಗ 7 ಸಾಗರಗಳು, 7 ದ್ವೀಪಗಳು, ಅವರ ಹೆಸರು ಮತ್ತು ಗುಣಲಕ್ಷಣಗಳನ್ನ ಇಲ್ಲಿ ಕೇಳ್ತಾ ಇದ್ದಾರೆ, ವಿವರವಾಗಿ ಕೇಳಲು ಬಯಸ್ತಾ ಇದ್ದಾರೆ. ಸೊ ಅಂತಹ ವಿಚಾರಣೆಯ ಫಲಿತಾಂಶದ ಬಗ್ಗೆ ಈಗ ಪರೀಕ್ಷಿತ ಮಾತನಾಡ್ತಾನೆ. ಸೊ ಇದ್ರ ಬಗ್ಗೆ ಕೇಳುವುದರಿಂದ ಲಾಭ ಏನು? ಭಗವಂತನ ವಿರಾಟ ರೂಪದ ಬಗ್ಗೆ ಧ್ಯಾನವನ್ನ ಮಾಡಬಹುದು. ಅದಕ್ಕೋಸ್ಕರ ಅನುವಾದ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ಹೌದು. ಹರೇ ಕೃಷ್ಣ. ಮನಸ್ಸು ದೇವೋತ್ತಮ ಪರಮ ಪುರುಷನ ಪ್ರಕೃತಿ ಗುಣಗಳ ಬಾಹ್ಯ ಲಕ್ಷಣಗಳ ಮೇಲೆ ಸ್ಥಿರವಾದಾಗ ಸ್ಥೂಲ ವಿಶ್ವರೂಪವು ಶುದ್ಧ ಸಾತ್ವಿಕ ನೆಲೆಗೆ ಬಂದು ನಿಲ್ಲುತ್ತದೆ. ಆ ದಿವ್ಯ ಸ್ಥಾನದಲ್ಲಿ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಾದ ವಾಸುದೇವನನ್ನು ಹರಿಯಲು ಸಾಧ್ಯ.
ಅವನು ತನ್ನ ಸೂಕ್ಷ್ಮ ರೂಪದಲ್ಲಿ ಸ್ವಯಂ ಪ್ರಕಾಶನು ಮತ್ತು ಪ್ರಕೃತಿ ಗುಣ ಅತೀತನು ಆಗಿದ್ದಾನೆ. ಹೇ ನನ್ನ ಪ್ರಭುವೆ, ಇಡೀ ಬ್ರಹ್ಮಾಂಡವನ್ನೇ ಆವರಿಸುವ ಆ ರೂಪವನ್ನು ಹೇಗೆ ಗ್ರಹಿಸಬಹುದು ಎಂಬುದನ್ನು ದಯವಿಟ್ಟು ವಿಶದವಾಗಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಸೊ ಇಲ್ಲಿ ಭಗವಂತನ ಆಕ್ಚುಲಿ ಬ್ರಹ್ಮಾಂಡ ಏನಿದೆ ಇದು ಭಗವಂತನ ಸ್ಥೂಲ ರೂಪ. ಭಗವಂತನ ಸೂಕ್ಷ್ಮ ರೂಪವಿದೆ, ಭಗವಂತನ ಸ್ಥೂಲ ರೂಪವಿದೆ. ಹೇಗೆ ನಾವು ಆತ್ಮಕ್ಕೆ ಸೂಕ್ಷ್ಮ ರೂಪ ಮತ್ತೆ ಸ್ಥೂಲ ರೂಪ. ನಮಗೆ ಕಣ್ಣಿಗೆ ಕಾಣುವ ಈ ದೇಹ ಏನಿದೆ ಅದು ಸ್ಥೂಲ ರೂಪ. ಕಣ್ಣಿಗೆ ಕಾಣದೇ ಇರುವ ಮನಸ್ಸು, ಬುದ್ಧಿ, ಅಹಂಕಾರ ಅದು ಸೂಕ್ಷ್ಮ ರೂಪ. ಅದು ಹೊರಗಡೆ ನಾವಿದ್ದೀವಿ, ಆತ್ಮ. ಅದೇ ರೀತಿ ಭಗವಂತ ಗರ್ಭೋದಕ್ಷ ವಿಷ್ಣು ಬ್ರಹ್ಮಾಂಡದ ಆತ್ಮ. ಗರ್ಭೋದಕ್ಷ ವಿಷ್ಣುವಿನ ನಾಭಿಯಿಂದ ಹೊರಹೊಮ್ಮುವ ಆ ಒಂದು ಕಮಲದ ಹೂ ಏನಿದೆ, ಆ ಕಮಲದ ಹೂ, ಕಮಲದ ನಾಳ, ಅದು ಸೂಕ್ಷ್ಮ ರೂಪ, ಬ್ರಹ್ಮಾಂಡದ ಸೂಕ್ಷ್ಮ ರೂಪ. ಈ ಕಮಲದ ನಾಳದಲ್ಲಿ 14 ಲೋಕಗಳು ನೆಲೆಸಿವೆ. ಈ ಲೋಕಗಳು ಭಗವಂತನ ಈ ಸ್ಥೂಲ ರೂಪ. ಗರ್ಭೋದಕ್ಷ ವಿಷ್ಣುವಿನ ಸ್ಥೂಲ ದೇಹ ಈ ಬ್ರಹ್ಮಾಂಡ, ಎಲ್ಲ ಗ್ರಹ, ತಾರ, ನಕ್ಷತ್ರಗಳು. ಮತ್ತೆ ಸೂಕ್ಷ್ಮ ರೂಪ ಆ ಒಂದು ಕಮಲದ ನಾಳ. ನಂತರ ಗರ್ಭೋದಕ್ಷ ವಿಷ್ಣು ಈ ಬ್ರಹ್ಮಾಂಡದ ಆತ್ಮ, ಪರಮಾತ್ಮ. ಸೊ ಈ ರೀತಿ ಭಗವಂತನ ಸ್ಥೂಲ ರೂಪದ ಮೇಲೆ ಧ್ಯಾನ ಮಾಡುವ ಒಂದು ಅವಕಾಶ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂತ ಪರೀಕ್ಷಿತರು ಹೇಳ್ತಾರೆ. ಸೊ ಪರೀಕ್ಷಿತ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದಾನೆ? ಇಲ್ಲಿ ಪರೀಕ್ಷಿತನ ಪ್ರಶ್ನೆಗಳನ್ನು ಕೇಳುವುದು ತನಗಾಗಿ ಅಲ್ಲ, ಬದಲಾಗಿ ಸಭೆಯಲ್ಲಿದ್ದ ಭಕ್ತಿ ಮಿಶ್ರ ಯೋಗಿಗಳ ಕೋರಿಕೆ ಮೇರೆಗೆ. ಯಾಕಂದ್ರೆ ಅಲ್ಲಿ ಸಭೆಯಲ್ಲಿ ಎಲ್ಲರೂ ಶುದ್ಧ ಭಕ್ತರು ಇರಲಿಲ್ಲ, ಕೆಲವರು ಯೋಗಿಗಳಿದ್ರು, ಭಕ್ತಿ ಮಿಶ್ರ ಯೋಗಿಗಳು ಅಂದ್ರೆ ಯೋಗ ಮಿಶ್ರ ಭಕ್ತರಿದ್ರು. ಅಂತಹ ಜನರಿಗೋಸ್ಕರ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಅವರು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಬಯಸಿದರು. ಮತ್ತೊಂದೆಡೆ ಪರೀಕ್ಷಿತನು ಭಗವಂತನನ್ನು ಪಡೆಯುವ ಮಾರ್ಗವೆಂದು ಶುಕಮುನಿಯ ಮುಖ ಕಮಲದಿಂದ ಹರಿಯುವ ಭಗವಂತನ ವಿಷಯಗಳ ಅಮೃತವನ್ನು ತನ್ನ ಕಿವಿಯಿಂದ ಕುಡಿಯುವುದು. ಸೊ ಒಂದು ಈ ಯೋಗಿಗಳಿಗೋಸ್ಕರ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇನ್ನೊಂದು ಈ ಶುಕಮುನಿಗಳ ಮುಖ ಕಮಲದಿಂದ ಭಗವಂತನ ಕಥೆಯನ್ನು ಕೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಯಾಕಂದ್ರೆ ಶುಕಮುನಿಗಳು ಭಗವಂತನಿಗೆ ಸಂಬಂಧವಿರುವ ಮಾತನ್ನ ಮಾತ್ರ ಹೇಳ್ತಾರೆ, ಭಗವಂತನಿಗೆ ಸಂಬಂಧವಿಲ್ಲದೆ ಇರುವ ಮಾತನ್ನ ಹೇಳುವುದಿಲ್ಲ. ಸೊ ಈ ಬ್ರಹ್ಮಾಂಡದ ಬಗ್ಗೆ ಕೇಳಿದ್ರು ಕೂಡ ಇದರಲ್ಲಿ ಕೃಷ್ಣ ಕಥೆ ಬರುತ್ತೆ. ನೀವು ಮುಂದಿನ ಅಧ್ಯಾಯಗಳ ನೆಕ್ಸ್ಟ್ ಅಧ್ಯಾಯ ನೋಡ್ತೀರ. ನೆಕ್ಸ್ಟ್ ಅಧ್ಯಾಯ ಗಂಗಾ, ಹೇಗೆ ಮಾತಾ ಗಂಗಾ ಬ್ರಹ್ಮಾಂಡದ ಪದರುವಿನಿಂದ ಒಳಗಡೆ ಬಂದು ಭಗವಂತನ ಪಾದವನ್ನು ತಿಳಿದು ಈ ಭೂಮಿಗೆ ಬರ್ತಾಳೆ ಅಂತ. ಸೊ ಅಲ್ಲಿ ಗಂಗಾದೇವಿಯ ಕಥೆ ಪ್ರಾರಂಭ ಆಗುತ್ತೆ. ನಂತರ 18-19ನೇ ಅಧ್ಯಾಯದಲ್ಲಿ ಜಂಬೂದ್ವೀಪದ ಭಕ್ತರ ವರ್ಣನೆ ಬರುತ್ತೆ. ಸೊ ಭಾಗವತದಲ್ಲಿ ಭಕ್ತಿಯನ್ನು ಹೊರತಾಗಿ ಮತ್ತೆ ಏನು ವರ್ಣನೆ ಮಾಡಿಲ್ಲ. ಈ ಬ್ರಹ್ಮಾಂಡದ ವರ್ಣನೆ ಮಾಡಿದ್ರು ಕೂಡ ಅಲ್ಲಿ ಭಗವದ್ ಭಕ್ತರು ಮತ್ತೆ ಭಗವಂತನ ರೂಪಗಳ ವರ್ಣನೆ ಬರುತ್ತೆ. ಸೊ ಅದೇ ಭಾಗವತದ ವಿಶೇಷತೆ. ಇಲ್ಲಿ ಭಕ್ತಿ ಬಿಟ್ಟು ಮತ್ತೆ ಯಾವುದನ್ನ ಇಲ್ಲಿ ಏನಂತಾರೆ ಹೊಗಳಿಲ್ಲ. ಕೆಲವೊಮ್ಮೆ ಯೋಗ ಮತ್ತೆ ಕರ್ಮ ಮತ್ತೆ ಜ್ಞಾನ ಮಾರ್ಗದ ಬಗ್ಗೆ ಕೊಟ್ಟಿರ್ತಾರೆ, ಕರ್ಮಕಾಂಡದ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಕರ್ಮಕಾಂಡ ಅದ್ರ ಉಪಯೋಗವಿಲ್ಲ, ಕೇವಲ ಭಕ್ತಿ. ಮುಂದಿನ ಕಥೆಗಳಲ್ಲೂ ಕೂಡ ನೀವು ನೋಡ್ತೀರಾ, ಯಯಾತಿ ಕಥೆ ತುಂಬ ವಿವರವಾಗಿ, ಯಯಾತಿ ಕಥೆ ಹೇಳಿದ್ಮೇಲೆ ಹೇಗೆ ಭಕ್ತಿ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ವಿವರವಾಗಿ ಪುರೂರವನ ಕಥೆ ಹೇಳ್ತಾರೆ. ಪುರೂರವ ಹೇಗೆ ಊರ್ವಶಿಯಿಂದ ಓಡಿ ಊರ್ವಶಿಯನ್ನ ಪಡ್ಕೊಳ್ಳೋದಕ್ಕೆ ತಪಸ್ಸು ಮಾಡಿದ, ಊರ್ವಶಿಯನ್ನ ಮದುವೆ ಆದ. ಸೊ ಇಟ್ ಲುಕ್ಸ್ ಲೈಕ್ ಎ ವೆರಿ ರೊಮ್ಯಾಂಟಿಕ್ ಸ್ಟೋರಿ, ಆದ್ರೆ ಎಂಡ್ ಅಲ್ಲಿ ಭಕ್ತಿಯಲ್ಲೇ ಎಂಡ್ ಆಗುತ್ತೆ. ಸೊ ಭಕ್ತಿಯ ಶ್ರೇಷ್ಠತೆಯನ್ನ ವರ್ಣನೆ ಮಾಡೋದಕ್ಕೆ ಕೆಲವೊಂದು ತತ್ವಗಳನ್ನ, ಕಥೆಗಳನ್ನ ಹೇಳಲಾಗಿದೆ. ಬಟ್
ವಾಯುವನ್ನು ಆಯುಷ್ಯಾಪಿ ತಸ್ಮಾತ್ ನಾಮರೂಪವನ್ನು ಪ್ರಭು ವಾಯ್ಸ್ ವಾಯ್ಸ್ ಬ್ರೇಕ್ ಆಗ್ತದೆ. ಓದ್ಲಾ ಗುರುಜಿ? ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಇಲ್ಲ ಪ್ರಭು ಓದಿಲ್ಲ. ಸುಖ ಮಹರ್ಷಿಗಳು ಹೇಳಿದರು ನನ್ನ ಶುಕ ಮಹರ್ಷಿಗಳು ಹೇಳಿದರು, ನನ್ನ ಪ್ರಿಯ ರಾಜನೇ, ದೇವೋತ್ತಮ ಪರಮ ಪುರುಷನ ಭೌತಿಕ ಶಕ್ತಿಯ ವಿಸ್ತರಣೆಗೆ ಮಿತಿಯೇ ಇಲ್ಲ. ಈ ಐಹಿಕ ಜಗತ್ತು ಭೌತಿಕ ಗುಣಗಳ ಪರಿವರ್ತನೆಯಾಗಿದೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಇಷ್ಟಾದರೂ ಬ್ರಹ್ಮನ ಜೀವಮಾನದಷ್ಟು ಸಮಯದಲ್ಲಿ ಕೂಡ ಯಾರಿಗೂ ಇದನ್ನು ಬಹುಶಃ ಪರಿಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಅಪರಿಪೂರ್ಣ ವ್ಯಕ್ತಿಯೊಬ್ಬನು ನಿರಂತರ ಊಹೆಯ ಅನಂತರ ಕೂಡ ಈ ಭೌತ ವಿಶ್ವವನ್ನು ನಿಖರವಾಗಿ ವಿವರಿಸಲಾಗಿಲ್ಲ. ಹೇ ರಾಜನೇ, ಇಷ್ಟಾದರೂ ನಾನು ನಿನಗೆ ಭೂಲೋಕದಂತಹ ಪ್ರಮುಖ ಪ್ರದೇಶಗಳನ್ನು ಅವುಗಳ ಹೆಸರು, ರೂಪ, ಪ್ರಮಾಣ ಮತ್ತು ವಿವಿಧ ಲಕ್ಷಣಗಳೊಂದಿಗೆ ವಿವರಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಇಲ್ಲಿ ನೋಡಿ, ಈ ವಿಜ್ಞಾನಿಗಳು ಕೂಡ ಭೂಮಂಡಲವನ್ನ ಮತ್ತೆ ಈ ಏನಂತಾರೆ ಈ ಜಗತ್ತನ್ನ ಸಂಶೋಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಯಾರಿಂದಲೂ ಸಂಪೂರ್ಣ ಜ್ಞಾನ ಏನು ಸಿಕ್ಕಿಲ್ಲ. ಸೊ ತುಂಬಾ ಕಷ್ಟ. ಈವನ್ ಬ್ರಹ್ಮನಿಗೂ ಕೂಡ ಕಷ್ಟ ಈ ಜಗತ್ತನ್ನ ತಿಳ್ಕೊಳ್ಳೋದು. ಸೊ ನಮ್ಮಂತಹ ಸಣ್ಣ ಜೀವಿಗಳಿಗೆ ಹೇಗೆ ಸಾಧ್ಯ? ಅಸಾಧ್ಯವಾದದ್ದು ಅಂತ ಹೇಳ್ತಾರೆ. ಅದ್ವೈತ ಅಚ್ಯುತಮನಾದಿಮ ಅನಂತ ರೂಪಂ. ಸೊ ಭಗವಂತ ಅನಂತ, ಅಚಿಂತ್ಯ. ಭಗವಂತನ ಈ ಸೃಷ್ಟಿಯನ್ನ ಅಳತೆ ಮಾಡುವುದು ಕೂಡ ಕಷ್ಟ, ಯಾಕಂದ್ರೆ ಇದು ಅನಂತವಾದದ್ದು, ವೆರಿ ಡಿಫಿಕಲ್ಟ್. ಅದಕ್ಕೋಸ್ಕರ ಇದನ್ನ ತುಂಬಾ ನಮ್ಮಿಂದ ಇದನ್ನ ಅಳತೆ ಮಾಡಲು ಸಾಧ್ಯವಿಲ್ಲ. ಆದ್ರೆ ಆಚಾರ್ಯರು ತಮ್ಮ ದಿವ್ಯ ದೃಷ್ಟಿಯನ್ನು ನೋಡಿದ್ದಾರೆ. ಸೊ ಅದಕ್ಕೆ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ನಾನು ವರ್ಣನೆ ಮಾಡಲು ಪ್ರಯತ್ನ ಪಡ್ತೀನಿ ಅಂತ. ಸೊ ತಸ್ಮಾತ್ ಪ್ರಧಾನ ಏನೈವ ಭೂಗೋಳಕ ವಿಶೇಷಂ ನಾಮರೂಪ ಮಾನ ಲಕ್ಷಣತೋ ವ್ಯಾಖ್ಯಾಸ್ಯಾಮಃ. ಸೊ ಇದನ್ನ ವರ್ಣನೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವ್ಯಾಖ್ಯಾನ. ಈ ಭೂಮಂಡಲ ಹೇಗಿದೆ ಅಂದ್ರೆ ಒಂದು ಕಮಲದ ಹೂವಿನ ತರ ಇದೆ. ಕಮಲದ ಹೂ ಮಧ್ಯದಲ್ಲಿ ಒಂದು ಸುರುಳಿ ಇರುತ್ತೆ, ಅಥವಾ ಅದಕ್ಕೆ ಓರ್ಲ್ ಅಂತ ಕರೀತಾರೆ. ಮಧ್ಯದಲ್ಲಿ ಆ ಒಂದು ಹಳದಿ ಬಣ್ಣದ ಒಂದು ಓರ್ಲ್ ಇರುತ್ತೆ. ಅದರ ಸುತ್ತಲೂ ಸುತ್ತಲೂ ಕಮಲದ ದಳಗಳು ಇರ್ತವೆ. ಕಮಲದ ದಳಗಳ ಮಧ್ಯದಲ್ಲಿ ಈ ಒಂದು ಸುರುಳಿ ಇರುತ್ತೆ. ಸೊ ಭೂಮಂಡಲ ಈ ರೀತಿ ಕಾಣುತ್ತೆ. ಓಕೆ, ಲೈಕ್ ಎ ಲೋಟಸ್.
ಸೊ ಮಧ್ಯದಲ್ಲಿ ಜಂಬೂ ದ್ವೀಪವಿದೆ. ರೈಟ್, ಭೂಮಂಡಲದ ಮಧ್ಯಭಾಗದಲ್ಲಿ ಏನಿದೆ? ಜಂಬೂ ದ್ವೀಪ. ಅದರ ಅಳತೆ ಎಷ್ಟು? 10,00,000 ಯೋಜನೆಗಳು. ಓಕೆ, ಅಂದರೆ 80 ಲಕ್ಷ ಮೈಲಿಗಳು ಅಂತ ಹೇಳ್ತಾರೆ. ಅದರಲ್ಲಿ 9 ವರ್ಷಗಳಿವೆ. ಪ್ರತಿಯೊಂದು 9,000 ಯೋಜನೆಗಳು. ಪ್ರತಿಯೊಂದು ವರ್ಷ. ವರ್ಷ ಅಂದ್ರೆ ವರ್ಷ ಅಂತಲ್ಲ, ವರ್ಷ ಅಂದ್ರೆ ಒಂದು ಸ್ಥಳ, ಒಂದು ಜಾಗ. ಸೊ ಜಂಬೂ ದ್ವೀಪನ 9 ಭಾಗದಲ್ಲಿ ವಿಂಗಡಿಸಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಹೆಸರಿದೆ. ಈ ಜಂಬೂ ದ್ವೀಪದಲ್ಲಿ 8 ಪರ್ವತಗಳ ಶ್ರೇಣಿಗಳಿವೆ. ಆ ಪರ್ವತದ ಶ್ರೇಣಿಗಳು ಈ 9 ವರ್ಷಗಳನ್ನ ವಿಭಜನೆಗೊಳಿಸ್ತವೆ. ಸೊ ಭೂಮಂಡಲ ಒಂದು ಕಮಲ. ಅದರ ಸುತ್ತಲೂ ಅಂದ್ರೆ ಜಂಬೂ ದ್ವೀಪದ ಸುತ್ತಲೂ 7 ದ್ವೀಪಗಳಿವೆ. ಓಕೆ, ಅದನ್ನ ನಾವು ಮುಂದಿನ ಫೋಟೋದಲ್ಲಿ ನೋಡೋಣ. ಓಕೆ, ಸೊ ಅನುವಾದ ಹೋಗ್ತೀರಾ ಯಾರು? ಹಾ, ಪ್ರಭಾ ಮಾತಾಡಿ. 4ನೇ ಶ್ಲೋಕಲ್ವಾ ಪ್ರಭು? 5. 5ನೇದ. ಓಕೆ. ಭೂಮಂಡಲವೆಂದ ಹೇಳಲಾಗುವ ಗ್ರಹವ್ಯೂಹವು ಒಂದು ಕಮಲ ಪುಷ್ಪವನ್ನು ಹೋಲುತ್ತದೆ. ಅದರ 7 ದ್ವೀಪಗಳು ಆ ಪುಷ್ಪದ ಸುರುಳಿಯನ್ನು ಹೋಲುತ್ತವೆ. ಆ ಸುರುಳಿಯ ಮಧ್ಯದಲ್ಲಿರುವ ಜಂಬೂ ದ್ವೀಪದ ಉದ್ದಗಲಗಳು 1 ದಶಲಕ್ಷ ಯೋಜನೆಗಳು, 80 ಲಕ್ಷ ಮೈಲಿಗಳು. ಜಂಬೂ ದ್ವೀಪವು ಕಮಲ ಪತ್ರದ ಹಾಗೆ ವೃತ್ತಾಕಾರವಾಗಿದೆ. ಸೊ 1 ಯೋಜನಾ ಅಂದ್ರೆ 8 ಮೈಲು. ಓಕೆ, ಆ ರೀತಿ 1 ಯೋಜನೆ ಅಂದ್ರೆ 8 ಮೈಲು. ಇಲ್ಲಿ 10 ಲಕ್ಷ ಯೋಜನೆಗಳು ಅಂದ್ರೆ 80 ಲಕ್ಷ ಮೈಲಿಗಳು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಅನುವಾದ. ಮಹೇಶ್ ಮಾತಾಡಿ. ಜಂಬೂ ದ್ವೀಪದಲ್ಲಿ 9 ಭೂಭಾಗಗಳಿವೆ. ಒಂದೊಂದರ ಉದ್ದವು 9,000 ಯೋಜನೆಗಳು, 72,000 ಮೈಲಿಗಳು. ಈ ಎಲ್ಲಾ ಭಾಗಗಳ ಗಡಿಗಳನ್ನು ಯೋಜಿಸುವ ಮತ್ತು ಅವುಗಳನ್ನು ಉಚಿತವಾದ ರೀತಿಯಲ್ಲಿ ಪ್ರತ್ಯೇಕಗೊಳಿಸುವ 8 ಪರ್ವತಗಳಿವೆ. ಧನ್ಯವಾದಗಳು. ಯಸ್ಮಿನ್ ಅಂದ್ರೆ ಜಂಬೂ ದ್ವೀಪದಲ್ಲಿ ನವವರ್ಷಾಣಿ ನವ ಯೋಜನ ಸಹಸ್ರ ಆಯಾಮಾನಿ. ಸೊ 9 ವರ್ಷಗಳಿವೆ. ಪ್ರತಿಯೊಂದರ ಅಳತೆ 9,000 ಯೋಜನೆಗಳು. ಓಕೆ, ಅಂದರೆ 72,000 ಮೈಲಿಗಳು. ಅಷ್ಟವೀರ್ ಮರ್ಯಾದಾ ಗಿರಿಭೀರ್ ಸುವಿಭಕ್ತಾನಿ ಭವಂತಿ. ಸೊ ಈ 9 ವರ್ಷಗಳನ್ನ ವಿಂಗಡಣೆ ಮಾಡೋದಕ್ಕೆ 8 ಪರ್ವತಗಳಿವೆ. ಆ 8 ಪರ್ವತದ ಶ್ರೇಣಿಗಳನ್ನ ಮುಂದೆ ವರ್ಣನೆ ಮಾಡ್ತಾರೆ. ಸೊ ಹಿಮಾಲಯಂ ಪರ್ವತ ಕೂಡ ಒಂದು ಪರ್ವತ ಅದರಲ್ಲಿ. ಸೊ ಇದು ಈ ಹಳದಿ ಬಣ್ಣದ ಏನ್ ಕಲರ್ ಇದೆಯಲ್ಲ, ಇದು ಜಂಬೂ ದ್ವೀಪ. ಓಕೆ, ಜಂಬೂ ದ್ವೀಪದ ಮಧ್ಯದಲ್ಲಿ ಏನಿದೆ? ಸುಮೇರು ಪರ್ವತ. ಸುಮೇರು ಪರ್ವತದ ಸುತ್ತಲೂ ಒಂದು ಚತುಷ್ಕೋಣ, ಅದರಲ್ಲಿ ಅದು ಈಲಾವೃತ ವರ್ಷ. ಇದು ಒಳಗಡೆ ಇರುವಂತಹ ಭಾಗ ಏನಿದೆ ಅದು ಈಲಾವೃತ ವರ್ಷ. ಈಲಾವೃತ ವರ್ಷ. ಮಧ್ಯದಲ್ಲಿ ಸುಮೇರು ಪರ್ವತ. ಇದು ಮೇಲಿಂದ ನೋಡಿದಾಗ, ಜಂಬೂ ದ್ವೀಪನ ಮೇಲಿಂದ ನೋಡಿದಾಗ ಈ ರೀತಿ ಕಾಣುತ್ತೆ. ಸೊ ಇದು ಸುತ್ತ ಇರುವುದು ಜಂಬೂ ದ್ವೀಪ. ಓಕೆ, ಸೊ ಮೇಲಿಂದ ನೋಡಿದರೆ ಹೀಗೆ ಕಾಣಿಸುತ್ತೆ. ಸೈಡ್ ಇದು ಮಧ್ಯದಲ್ಲಿ ಸುಮೇರು ಪರ್ವತ ಮೇಲೆ ಹೇಳ್ತಾ ಇದೆ ನೋಡಿ. ಸುಮೇರು ಪರ್ವತದ ಹೇಗಿದೆ ಅಂತ, ಅದು ಒಂದು ಕೋನ, ಇನ್ವರ್ಟ್ ಕೋನ್. ಸೊ ಐಸ್ ಕ್ರೀಮ್ ಇರುತ್ತೆ, ಐಸ್ ಕ್ರೀಮ್ ಕೋನ್ ಅದರ ಶೇಪ್. ಸೊ ಅದು ಕೂಡ ದಶಲಕ್ಷ ಯೋಜನೆಗಳು. 16,000 ಯೋಜನೆಗಳು ಭೂಮಂಡಲದ ಒಳಗಡೆ ಇದೆ, ಕಾಣಿಸೋದಿಲ್ಲ. 84,000 ಯೋಜನೆ
ಸರ್ ಇದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲಿ, ಸ್ವಲ್ಪ ತಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನ್ ಮಾಡಕ್ಕಾಗಲ್ಲ. ಸೊ ನಾನು ಹೇಳ್ತಾ ಇದ್ದೆ 16,000 ಯೋಜನೆಗಳು ಭೂಮಿಯ ಕೆಳಗೆ ಮತ್ತೆ 84,000 ಯೋಜನೆಗಳು ಭೂಮಿ ಮೇಲೆ. ಆ ಮೇರು ಪರ್ವತದ ಮೇಲ್ಭಾಗ ಏನಿದೆ ಅದು 32,000 ಯೋಜನೆಗಳಷ್ಟು ಅಗಲವಿದೆ. ಓಕೆ, 32,000 ಯೋಜನೆಗಳು. ಓಕೆ, ಈ ಜಂಬೂ ದ್ವೀಪದ ಸುತ್ತಲೂ ಏನಿದೆ ಲವಣ ಸಮುದ್ರ. ಓಕೆ, ಓಕೆ, ಅನುವಾದ ಓದಿ. ಹರೇ ಕೃಷ್ಣ. ಯಶೋಧ ಮತ್ತೆ ತೋರಿ. ಈ ವಿಭಾಗಗಳ ನಡುವೆ ಅಥವಾ ವರ್ಷಗಳ ನಡುವೆ ಇಲಾವೃತ ಎಂಬ ಹೆಸರಿನ ವರ್ಷವಿದೆ. ಇದು ಕಮಲ ಸುಳಿಯ ಮಧ್ಯದಲ್ಲಿದೆ. ಇರಾವತ ವರ್ಷದ ಒಳಭಾಗದಲ್ಲಿ ಸುಮೇರು ಪರ್ವತವಿದೆ. ಅದು ಚಿನ್ನದಿಂದ ನಿರ್ಮಿತವಾಗಿದೆ. ಸುಮೇರು ಪರ್ವತವು ಕಮಲದಂತಿರುವ ಭೂಮಂಡಲ ಗ್ರಹವ್ಯೂಹದ ಕರ್ಣಿಕೆಯಂತಿದೆ. ಈ ಪರ್ವತದ ಎತ್ತರವು ಜಂಬೂದ್ವೀಪದ ಅಗಲದಷ್ಟಿದೆ, ಎಂದರೆ 1,00,000 ಯೋಜನೆಗಳು, 8,00,000 ಮೈಲಿಗಳು. ಅದರಲ್ಲಿ 16,000 ಯೋಜನೆಗಳು 1,28,000 ಮೈಲಿಗಳು ಭೂಪ್ರದೇಶದ ಒಳಗಿವೆ. ಆದ್ದರಿಂದ ಭೂಮಿಯ ಮೇಲ್ಭಾಗದ ಪರ್ವತದ ಎತ್ತರವು 84,000 ಯೋಜನೆಗಳು, 6,72,000 ಮೈಲಿಗಳು. ಶಿಖರದಲ್ಲಿ ಪರ್ವತದ ಅಗಲ 32,000 ಯೋಜನೆಗಳು, 2,56,000 ಮೈಲಿಗಳು. ಅದರ ತಪ್ಪಲು 16,000 ಯೋಜನೆಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಸುಮೇರು ಪರ್ವತದ ವರ್ಣನೆ. ಓಕೆ, ಅಂಡ್ ಸುಮೇರು ಪರ್ವತ ಕಲ್ಲು ಮಣ್ಣಿನಿಂದ ನಿರ್ಮಾಣವಾಗಿಲ್ಲ, ಅದು ಚಿನ್ನದ ಪರ್ವತ, ಸಾಲಿಡ್ ಗೋಲ್ಡ್. ಸೊ ಚಿನ್ನದಿಂದ ನಿರ್ಮಾಣವಾಗಿರುವಂತಹ ಒಂದು ಪರ್ವತ ಇದು. ಸೊ ಇದರ ಒಂದು ತುಕಡಿ ಭೂಮಿ ಮೇಲೆ ಬಿತ್ತು, ಅದು ತ್ರಿಕೂಟ ಪರ್ವತವಾಯಿತು. ಆ ತ್ರಿಕೂಟ ಪರ್ವತವೇ ರಾವಣನ ಲಂಕೆ ಆಗುತ್ತೆ, ಚಿನ್ನದ ಲಂಕೆ. ಸೊ ಈ ರೀತಿ ಸುಮೇರು ಪರ್ವತದ ವರ್ಣನೆ ಇಲ್ಲಿದೆ. ಈಗ ಸುಮೇರು ಪರ್ವತದ ಅಕ್ಕಪಕ್ಕ ಏನಿದೆ ಅಂತ ವರ್ಣನೆ ಮಾಡ್ತಾರೆ. ಓಕೆ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ಲಾ ಪ್ರಭುಜಿ? ಓದಿ. ಅನುವಾದ. ಇಲಾವೃತ ವರ್ಷದ ಸ್ವಲ್ಪ ಉತ್ತರಕ್ಕೆ ಮತ್ತು ಉತ್ತರದ ಕಡೆಗೆ ಒಂದರ ನಂತರ ಮತ್ತೊಂದು 3 ಪರ್ವತಗಳಿವೆ. ಅವುಗಳು ಯಾವುವೆಂದರೆ ನೀಲ, ಶ್ವೇತ ಮತ್ತು ಶೃಂಗವಾನ್. ಈ ಪರ್ವತಗಳು ರಮ್ಯಕ, ಹಿರಣ್ಮಯ ಮತ್ತು ಕುರು ಎಂಬ 3 ವರ್ಷಗಳ ಮೇರೆಗಳನ್ನು ನಿಗದಿಪಡಿಸುತ್ತವೆ ಮತ್ತು ಒಂದರಿಂದ ಮತ್ತೊಂದನ್ನು ಪ್ರತ್ಯೇಕಿಸುತ್ತವೆ. ಈ ಪರ್ವತಗಳ ಅಗಲ 2,000 ಯೋಜನೆಗಳು, 16,000 ಮೈಲುಗಳು. ಉದ್ದುದ್ದಕ್ಕೆ ಅವು ಲವಣ ಸಮುದ್ರದ ಪೂರ್ವ ಮತ್ತು ಪಶ್ಚಿಮದ ಕರಾವಳಿಯವರೆಗೆ ಹಬ್ಬಿವೆ. ದಕ್ಷಿಣದಿಂದ ಹಿಡಿದು ಉತ್ತರದವರೆಗೆ ಪ್ರತಿಯೊಂದು ಪರ್ವತದ ಉದ್ದವು ಹಿಂದಿನ ಪರ್ವತದ 10ನೇ ಒಂದು ಭಾಗದಷ್ಟಿದೆ. ಆದರೆ ಆ ಎಲ್ಲ ಪರ್ವತಗಳ ಎತ್ತರವು ಮಾತ್ರ ಒಂದೇ ಆಗಿದೆ. ಹರೇ ಕೃಷ್ಣ ಪ್ರಭುಜಿ. ಈ ಪರ್ವತಗಳ ಎತ್ತರ ಸೇಮ್ ಇದೆ. ಎತ್ತರ ಎಷ್ಟು? 2,000 ಯೋಜನೆಗಳು. ಸೊ ಅಗಲನೂ ಅಷ್ಟೇ, ಎತ್ತರನೂ ಅಷ್ಟೇ, ಆದ್ರೆ ಉದ್ದ ತುಂಬಾ ತುಂಬಾ ಉದ್ದಕ್ಕೆ ಇವೆ, ಲಾಂಗ್. ಸೊ ಇಲ್ಲಿ ನೀಲ, ಶ್ವೇತ, ಶೃಂಗವಾನ್ ಈ 3 ಪರ್ವತಗಳಿವೆ. 3 ವರ್ಷಗಳ್ಯಾವು? ರಮ್ಯಕ, ಹಿರಣ್ಯ, ಕುರು. ಮುಂದಿನ ಶ್ಲೋಕದಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಓದಿ 9ನೇ ಶ್ಲೋಕ ಓದಿ. ಹಾಗೆಯೇ ಇಲಾವೃತ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ವಿಸ್ತರಿಸುವ 3 ಮಹಾಪರ್ವತಗಳಿವೆ. ಉತ್ತರದಿಂದ ದಕ್ಷಿಣಕ್ಕೆ ಅವು ಯಾವುವೆಂದರೆ ನಿಷಧ, ಹೇಮಕೂಟ ಮತ್ತು ಹಿಮಾಲಯಗಳು. ಅವು ಒಂದೊಂದು 10,000 ಯೋಜನದಷ್ಟು, 80,000 ಮೈಲಿಗಳು ಎತ್ತರವಾಗಿವೆ. ಅವುಗಳು ಹರಿವರ್ಷ, ಕಿಂಪುರುಷ ವರ್ಷ ಮತ್ತು ಭರತ ವರ್ಷ, ಇಂಡಿಯಾಗಳೆಂಬ 3 ವರ್ಷಗಳ ಎಲ್ಲೆಗಳನ್ನು ನಿಗದಿಪಡಿಸುತ್ತವೆ. ಧನ್ಯವಾದಗಳು. ಹರೇ. ಸೊ ಭಾರತ ವರ್ಷ ದಕ್ಷಿಣ ಭಾಗದಲ್ಲಿದೆ.
ಓದ್ತಾ ಹೋಗೋಣ, ಮುಂದೆ ಓದಿದ್ಮೇಲೆ ಫೋಟೋ ತೋರಿಸಿ. ಇಲ್ಲಿ ಫೋಟೋ ಬಂತು ನೋಡಿ. ಸೊ ಮಧ್ಯದಲ್ಲಿ ಮೇರು ಪರ್ವತ, ಅದರ ಸುತ್ತಲೂ ಇಲಾವೃತ ವರ್ಷ, ಮೇಲೆ 3 ಪರ್ವತಗಳು, ನೀಲ, ಶ್ವೇತ, ಶೃಂಗವಾನ್. ಸೊ ನೀಲ ಮತ್ತು ಶ್ವೇತ ಪರ್ವತಗಳ ಮಧ್ಯೆ ಇದೆ ರಮ್ಯಕ ವರ್ಷ. ಶ್ವೇತ ಶೃಂಗವಾನ್ ಪರ್ವತಗಳ ಮಧ್ಯೆ ಇದೆ ಹಿರಣ್ಮಯ ವರ್ಷ. ನಂತರ ಉತ್ತರ ಭಾಗದಲ್ಲಿ ಸಮುದ್ರವನ್ನು ತಟ್ಟುವ ಹಾಗಿದೆ ಕುರುವರ್ಷ. ಓಕೆ, ಕೆಳಗಡೆ ನಿಷಧ ಪರ್ವತ ಮತ್ತೆ ಹೇಮಕೂಟ ಪರ್ವತದ ಮಧ್ಯೆ ಇದೆ ಹರಿವರ್ಷ. ಹೇಮಕೂಟ ಮತ್ತೆ ಹಿಮಾಲಯ ಪರ್ವತದ ಮಧ್ಯೆ ಇದೆ ಕಿಂಪುರುಷ ವರ್ಷ. ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿದೆ ಭಾರತ ವರ್ಷ. ಅದು ಎಷ್ಟು 2000 ಯೋಜನೆಗಳು. ಆದ್ರೆ ಹೈಟ್ 10,000 ಯೋಜನೆಗಳಿದೆ. ಹೈಟ್ ಇಸ್ 10,000 ಯೋಜನಾಸ್. ಓಕೆ, ಪ್ರತಿಯೊಂದು ಪರ್ವತದ ಹೈಟ್ ಇಲ್ಲಿ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಮೇಲೆ ಏನೋ 9,000 ಯೋಜನೆಗಳು. ಹರಿವರ್ಷದ ನಿಷಾದ ಪರ್ವತ ಮತ್ತು 9,000 ಯೋಜನೆಗಳು. 72,000. ಹೇಳಿದೆ 9,000 ಯೋಜನೆಗಳು. ಕಿಂಪುರುಷ ವರ್ಷ ಕೂಡ ಅಷ್ಟೇ, ಭಾರತ ವರ್ಷ ಕೂಡ ಅಷ್ಟೇ. ಓಕೆ, ಸೊ ಮುಂದಿನ ಶ್ಲೋಕ ಓದೋಣ. ಸೊ ಇಲ್ಲಿ ಹೇಳ್ತಾರೆ, ರೂಪದ ಹೇಳ್ತಾರೆ ನಮ್ಮ ಭಾರತದಲ್ಲಿ ಅದೇನ್ ಹೇಳ್ತಾರೆ ಅಂದ್ರೆ, ಸೊ ಭೂಮಿಯ ಮೇಲಿನ ಪರ್ವತಗಳು, ನಾವು ಹಿಮಾಲಯ ಪರ್ವತ ನೋಡ್ತೀವಿ, ಸುಮಾರು 8 ಮೈಲ್ ಎತ್ತರ ಇದೆ. ಆದ್ರೆ ಇಲ್ಲಿ ಕೊಟ್ಟಿರುವಂತಹ ಪರ್ವತಗಳ ಎತ್ತರ ನೋಡಿದ್ರೆ 80,000, 80,000 ಮೈಲುಗಳು. ಮೇರು ಪರ್ವತ ನೋಡಿದ್ರೆ ಎಷ್ಟು ದಶಲಕ್ಷ ಯೋಜನೆಗಳು, ಅಂದ್ರೆ 80 ಲಕ್ಷ ಮೈಲು ಎತ್ತರ. ಈ ಪರ್ವತಗಳು ಎಲ್ಲಿದ್ದಾವೆ? ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಇವು ಬೇರೆ ಒಂದು ಡೈಮೆನ್ಷನ್ ಅಲ್ಲಿ ಇದೆ, ಅದನ್ನ ನಾವು ನಮ್ಮ ಕಣ್ಣಿನಿಂದ ನೋಡಕ್ಕೆ ಸಾಧ್ಯವಿಲ್ಲ. ಸೊ ಪೂರ್ವದ ಹೇಳ್ತಾರೆ, ಈ ಬ್ರಹ್ಮಾಂಡದಲ್ಲಿ ದೊಡ್ಡ ದೊಡ್ಡ ಪರ್ವತಗಳಿವೆ, ಅದನ್ನ ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ. ಆದರೆ ಆಚಾರ್ಯರ ಹೇಳಿಕೆಯಿಂದ ನಾವು ತೃಪ್ತರಾಗಿರ್ಬೇಕು. ವಿ ಶುಡ್ ಆಕ್ಸೆಪ್ಟ್ ವಾಟ್ ಆಚಾರ್ಯ ಸೇ. ಯಾಕಂದ್ರೆ ಈ ವಾಕ್ಯಗಳನ್ನ, ಶಾಸ್ತ್ರದ ಮಾತುಗಳನ್ನ ನಾವು ಪ್ರಮಾಣ ಮಾಡೋಕ್ಕೂ ಆಗೋದಿಲ್ಲ, ತಿರಸ್ಕರಿಸಕ್ಕೂ ಆಗೋದಿಲ್ಲ. ವಿ ಕ್ಯಾನ್ ನೆವರ್ ರಿಜೆಕ್ಟ್ ದೆಮ್ ನಾರ್ ವಿ ಕ್ಯಾನ್ ಪ್ರೂವ್ ದೆಮ್. ಅದಕ್ಕಾಗಿ ನಾವು ಇದನ್ನ ವಿಶ್ವಾಸದಿಂದ ಒಪ್ಕೋಬೇಕಾಗತ್ತೆ. ಕೆಲವೊಂದು ಶಾಸ್ತ್ರದ ತತ್ವಗಳನ್ನು ನಾವು ಏನಂತಾರೆ, ಅದನ್ನ ವೆರಿಫೈ ಮಾಡ್ಬೋದು, ಆದ್ರೆ ಕೆಲವೊಂದು ತತ್ವಗಳನ್ನ ವೆರಿಫೈ ಮಾಡಲು ಸಾಧ್ಯವಿಲ್ಲ. ಆದ ಕಾರಣ ಯಾವ ತತ್ವವನ್ನು ವೆರಿಫೈ ಮಾಡ್ತೀವಿ ಅದ್ರ ಮೇಲೆ ವಿಶ್ವಾಸ ಬೆಳೆಸ್ಕೊಳ್ಳೋದು ಸರಳ, ಆದ್ರೆ ಯಾವ್ದನ್ನ ವೆರಿಫೈ ಮಾಡಕ್ ಆಗೋದಿಲ್ಲ ಅದನ್ನ ನಾವು ಶ್ರದ್ಧೆಯಿಂದ ಒಪ್ಕೋಬೇಕಾಗತ್ತೆ. ನಮ್ಮ ಪ್ರಾಯೋಗಿಕ ಜ್ಞಾನವು ಶ್ರೀಮದ್ ಭಾಗವತದ ಹೇಳಿಕೆಗಳನ್ನು ಪರಿಶೀಲಿಸಲು ಅಥವಾ ನಿರಾಕರಿಸಲು ಸಾಧ್ಯವಿಲ್ಲ. ರೈಟ್, ಇದನ್ನ ಡಿಸ್ಪ್ರೂವ್ ಮಾಡೋಕ್ಕೂ ಸಾಧ್ಯವಿಲ್ಲ, ಇದನ್ನ ಪ್ರೂವ್ ಮಾಡೋದು ಸಾಧ್ಯವಿಲ್ಲ. ಅದಕ್ಕೆ ನಾವು ಆಚಾರ್ಯರ ಮಾತುಗಳನ್ನು ಯಥಾ ಅವ್ರು ಯಾವ ರೀತಿ ಹೇಳಿದ್ದಾರೆ ಅದನ್ನು ಸ್ವೀಕರಿಸಬೇಕಾಗುತ್ತೆ. ಓಕೆ, 10ನೇ ಶ್ಲೋಕ ಅನುವಾದ ಓದಿ. ಓದ್ಲಾ ಪ್ರಭುಜಿ? ಓದಿ. ಅದೇ ರೀತಿಯಲ್ಲಿ ಇಲಾವೃತ ವರ್ಷದ ಪೂರ್ವ ಮತ್ತು ಪಶ್ಚಿಮಗಳಲ್ಲಿ ಮಲಖಾನ್ ಮತ್ತು ಗಂಧಮಾದಗಳೆಂಬ 2 ಮಹಾಪರ್ವತಗಳಿವೆ. 2,000 ಯೋಜನೆಗಳಷ್ಟು ಎತ್ತರವುಳ್ಳ 16,000 ಮೈಲುಗಳು ಈ 2 ಪರ್ವತಗಳಲ್ಲೂ
ಉತ್ತರದಲ್ಲಿ ನೀಲ ಪರ್ವತದವರೆಗೆ ಮತ್ತು ದಕ್ಷಿಣದಲ್ಲಿ ನಿಷಾದ ಪರ್ವತದವರೆಗೆ ಹಬ್ಬಿವೆ. ಅವುಗಳು ಇಲಾವೃತ ವರ್ಷ ಮತ್ತು ಕೇತುಮಾಲ ಹಾಗೂ ಭಾದ್ರಶ್ಯ ವರ್ಷಗಳ ಗಡಿಯೆಗಳನ್ನು ಸೂಚಿಸುತ್ತದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಮತ್ತೆ ಫೋಟೋ ಸೊ ಇಲ್ಲಿ ಇಲಾವರ್ತ ವರ್ಷ, ಇಲ್ಲಿ ಮಾಲ್ಯವಾನ್ ಮತ್ತೆ ಗಂಧಮಾದನ. ಸೊ ಗಂಧಮಾದನ, ಮಾಲ್ಯವಾನ್ ಎರಡು ಪರ್ವತಗಳಿವೆ. ಇಲ್ಲಿ ಕೇತುಮಾಲ ಮತ್ತು ಭದ್ರಾಶ್ವ ಎರಡು ವರ್ಷಗಳಿವೆ. ಮಧ್ಯದಲ್ಲಿ ಇಲಾವೃತ, ಪಕ್ಕದಲ್ಲಿ ಕೇತುಮಾಲ, ಮತ್ತೆ ಬಲಗಡೆ ಭದ್ರಾಶ್ವ ವರ್ಷ. ಇವರ ಅಳತೆ ಸ್ವಲ್ಪ ಜಾಸ್ತಿ ಇದೆ, 31,000 ಯೋಜನೆಗಳು. ಮದುವೆ ಇಲಾವೃತ ವರ್ಷ 34,000 ಯೋಜನೆಗಳು, ಮತ್ತೆ ಈ ಕಡೆ 31,000 ಯೋಜನೆಗಳು. ಸೊ 34 ಎಷ್ಟಾಯ್ತು? 96, ಕರೆಕ್ಟ್? 96 ಆಯ್ತು. ಸೊ ಮಾಲ್ಯವಾನ್ ಪರ್ವತ 2,000 ಯೋಜನೆಗಳು, 98,000 ಆಯ್ತು. ಗಂಧಮಾದನ್ 2,000 ಯೋಜನೆಗಳು, ಸೊ 100,000. ಸೊ 10,00,000 ಯೋಜನೆಗಳು. ಸೊ ಈ ಜಂಬೂ ದ್ವೀಪದ ಅಳತೆ ಎಷ್ಟಿದೆ? ಒಂದು ಕಡೆ ಇನ್ನೊಂದು ಕಡೆಗೆ 10,00,000 ಯೋಜನೆಗಳು. ಸೊ ಈ ರೀತಿ 31,000 ಪ್ಲಸ್ 2,000 ಪ್ಲಸ್ 34,000 ಪ್ಲಸ್ 2,000 ಪ್ಲಸ್ 31,000. ಸೊ ಟೋಟಲ್ 100,000 ಯೋಜನೆಗಳು. ಓಕೆ, ಸೊ ಸುಮೇರು ಪರ್ವತದ ಸುತ್ತಲೂ ಇಲಾವೃತ ವರ್ಷದಲ್ಲಿ ಏನೇನಿದೆ, ಈಗ ಜಸ್ಟ್ ಇಲಾವೃತ ವರ್ಷ ತಗೊಳ್ಳಿ ನೀವು. ಓಕೆ, ಇಲಾವೃತ ವರ್ಷದಲ್ಲಿ ಏನೇನಿದೆ ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಜಸ್ಟ್ ಇಲಾವೃತ ವರ್ಷ ಮಧ್ಯದ ಒಂದು ಭಾಗ ಏನಿದೆ ಅದನ್ನ ಮಾತ್ರ. ಸೊ ಇಲ್ಲಿ ಫೋಟೋದಲ್ಲಿ ಈಸಿಲಿ ಅರ್ಥ ಆಗುತ್ತೆ. ಇದು ಸುಮೇರು ಪರ್ವತ. ಸುಮೇರು ಪರ್ವತದ ಅಕ್ಕಪಕ್ಕ ಮೇಲೆ ನೀಲ ಪರ್ವತ, ಕೆಳಗಡೆ ನಿಷಾದ, ಬಲಗಡೆ ಗಂಧಮಾದನ, ಮತ್ತೆ ಈ ಕಡೆ ಮಾಲ್ಯವಾನ್. ಓಕೆ, ಸೊ ಉತ್ತರ ದಿಕ್ಕು ನೀಲ ಪರ್ವತದ ಕಡೆ, ಈ ಕಡೆ ಪೂರ್ವ ಭದ್ರಾಶ್ವ ವರ್ಷದ ಕಡೆ ಗಂಧಮಾದನ ಪರ್ವತ. ನಂತರ ಮಾಲ್ಯವಾನ್ ಪರ್ವತದ ಪಶ್ಚಿಮ, ಮತ್ತೆ ದಕ್ಷಿಣ ಭಾಗ ಅಂದ್ರೆ ನಿಷಾದ ಪರ್ವತ. ಸೊ ಭಾರತ ವರ್ಷ ಕೂಡ ಪಶ್ಚಿಮ ಅಂದ್ರೆ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಸೊ ಸುಮೇರು ಪರ್ವತದ ಸುತ್ತಲೂ ಏನೇನಿದೆ? 4 ಪರ್ವತಗಳು, ಕುಮುದ, ಮಂದರ, ಮೇರುಮಂದರ, ಸುಪಾರ್ಶ್ವ, ಈ 4 ಪರ್ವತಗಳು. ಈ 4 ಪರ್ವತದ ಮೇಲೆ ಒಂದೊಂದು ವೃಕ್ಷವಿದೆ, ದೊಡ್ಡ ವೃಕ್ಷ ಇದು. ಸೊ ಕುಮುದ ಪರ್ವತದ ಮೇಲೆ ಆಲದ ಮರ, ಮಂದರ ಪರ್ವತದ ಮೇಲಿದೆ ದೇವಚೂತ ಅನ್ನುವ ಮಾವಿನ ಮರ. ಮೇರುಮಂದರ ಪರ್ವತ ದಕ್ಷಿಣ ಭಾಗದಲ್ಲಿದೆ, ಅಲ್ಲಿ ಜಂಬೂ ಅಂದ್ರೆ ನೇರಳೆ ಹಣ್ಣಿನ ಒಂದು ಮರವಿದೆ. ಓಕೆ, ನಂತರ ಈ ಕಡೆ ಸುಪಾರ್ಶ್ವ ಪರ್ವತದ ಮೇಲೆ ಕದಂಬ ವೃಕ್ಷ. ಸೊ ಈ 4 ದೊಡ್ಡ ವೃಕ್ಷಗಳು, ಮಹಾವೃಕ್ಷಗಳು. ಈ ವೃಕ್ಷದಿಂದ ನದಿಗಳು ಹರಿಯುತ್ತವೆ. ಓಕೆ, ನದಿಗಳು ಕೊಟ್ಟಿದ್ದಾರೆ ನೋಡಿ. ಸೊ ಸುಪಾರ್ಶ್ವ ಕದಂಬ ಪರ್ವತದಿಂದ ಏನು ಹರಿಯುತ್ತೆ? ಕಬ್ಬಿನ ರಸ ಹರಿಯುತ್ತೆ. ಆಲದ ಮರದಿಂದ ಶುದ್ಧ ಕುಡಿಯುವ ನೀರು ಹರಿಯುತ್ತೆ. ಮತ್ತೆ ಮಂದರ ಪರ್ವತದಿಂದ ದೇವಾಚ್ಯುತ ಪರ್ವತದ ವೃಕ್ಷದಿಂದ ಹಾಲು ಹರಿಯುತ್ತೆ. ನಂತರ ಇಲ್ಲಿ ಜಂಬೂ ಇದರಿಂದ ಜೇನಿನ ಒಂದು ನದಿ ಹರಿಯುತ್ತಂತೆ. ಮತ್ತೆ ಅಲ್ಲಿ ಉದ್ಯಾನಗಳಿವೆ. ಮಂದರ ಪರ್ವತದ ಹತ್ತಿರ ನಂದನ, ಮೇರು ಮಂದರ ಪರ್ವತದ ಹತ್ತಿರ ಚೈತ್ರ ರಥ, ನಂತರ ಸುಪಾರ್ಶ್ವ ಪರ್ವತದ ಹತ್ತಿರ ವೈಭ್ರಾಜಕ, ನಂತರ ಕುಮುದ ಪರ್ವತದ ಹತ್ತಿರ ಸರ್ವತೋಭದ್ರ ಅನ್ನುವ ಉದ್ಯಾನಗಳಿವೆ. ಇಲ್ಲಿ ದೇವತೆಗಳೆಲ್ಲ ಬಂದು ಅವರು ವಿಹಾರ ಮಾಡ್ತಾರೆ, ತಮ್ಮ ರಿಕ್ರಿಯೇಷನ್ ಟೂರಿಸ್ಟ್ ಸ್ಪಾಟ್ ತರ ಇಲ್ಲಿ ಬರ್ತಾರೆ. ಅವರು ಆನಂದವನ್ನ ದೇವತೆಗಳು ಆನಂದಿಸುತ್ತಾರೆ. ಸೊ ಪ್ರತಿಯೊಂದು ವೃಕ್ಷ ಎಷ್ಟು ದೊಡ್ಡದಿದೆ? 100 ಯೋಜನ ಬೈ 1100 1100 ಯೋಜನೆಗಳು.
1100 ಯೋಜನೆ ಎತ್ತರ ಮತ್ತೆ 100 ಯೋಜನೆ ಅಗಲ, ಅಷ್ಟು ದೊಡ್ಡ ಪರ್ವತಗಳು. ಸೊ ಯಕ್ಷರ ಪತ್ನಿಯರು, ಸೊ ಈ ಆ ನೀರನ್ನು ಕುಡಿದಾಗ ಯಕ್ಷರ ಪತ್ನಿಯರ ದೇಹವು ಪರಿಮಳಯುಕ್ತವಾಗುತ್ತದೆ. ಜಂಬೂ ನದಿಯಿಂದ ಈ ಜಂಬೂ ಹಣ್ಣುಗಳು ಬೀಳ್ತಾವಲ್ಲ, ಜಂಬೂ ಹಣ್ಣು ಕೆಳಗಡೆ ಬಿದ್ದಾಗ ಆ ಒಂದೊಂದು ಹಣ್ಣು ದೊಡ್ಡ ದೊಡ್ಡ ಆನೆಯ ಗಾತ್ರದಷ್ಟು ಹಣ್ಣು ಇರುತ್ತಂತೆ, ದೊಡ್ಡ ಆನೆ ಗಾತ್ರದಷ್ಟು ಹಣ್ಣು. ಸೊ ಕುಡಿಯುವ ನೀರನ್ನು ಕುಡಿದಾಗ, ಆ ವೃಕ್ಷದಿಂದ ಬರುವ ನೀರನ್ನು ಕುಡಿದಾಗ ಆ ಕುಡಿದವರ ಬಾಯಿ ಪರಿಮಳಯುಕ್ತವಾಗುತ್ತದೆ. ಸೊ ಇಲ್ಲಿ ಕದಂಬ ವೃಕ್ಷದ ಇದು ಏನಂತಾರೆ, ಉತ್ತರ ದಿಕ್ಕಿನಲ್ಲಿರುವ ಆಲದ ಮರದಿಂದ ಹಾಲು, ಮೊಸರು ಮತ್ತೆ ಜೇನುತುಪ್ಪ ಇವೆಲ್ಲ ಸೇರಿ ಬರ್ತಾವಂತೆ. ಇದನ್ನು ಕುಡಿದಾಗ ಒಬ್ಬ ಮನುಷ್ಯ ಸುಖಿ ಜೀವನವನ್ನ ಅನುಭವಿಸುತ್ತಾನೆ. ಈ ರೀತಿ ಸೊ ಸುಮೇರು ಪರ್ವತದ ಸುತ್ತ ಇರುವ ಉಪಪರ್ವತಗಳು, ಅದರ ಮೇಲಿರುವ ವೃಕ್ಷಗಳು, ದೊಡ್ಡ ವೃಕ್ಷಗಳು, ನಂತರ ಅಲ್ಲಿರುವ ಕಾನನ ಗಾರ್ಡನ್ಸ್, ಮತ್ತೆ ಅಲ್ಲಿಂದ ಹರಿಯುವ ನದಿಗಳು, ಅದರ ವರ್ಣನೆ ಇಲ್ಲಿದೆ. ಓಕೆ, ನಂತರ ಇನ್ನಿಷ್ಟು ಪರ್ವತಗಳಿವೆ. ಕೈಲಾಸ ಮತ್ತು ಕರವೀರ ಪರ್ವತ ದಕ್ಷಿಣ ಭಾಗದಲ್ಲಿ. ಈ ಕೈಲಾಸ ಪರ್ವತದಲ್ಲಿ ಶಿವ ಮತ್ತೆ ಪಾರ್ವತಿ ಇರ್ತಾರೆ. ಪಶ್ಚಿಮ ಭಾಗದಲ್ಲಿ ಪವನ ಮತ್ತು ಪರಿಯಾತ್ರ, ಉತ್ತರ ಭಾಗದಲ್ಲಿ ತ್ರಿಶೃಂಗ ಮತ್ತು ಮಕರ ಪರ್ವತ, ಮತ್ತೆ ಪೂರ್ವ ದಿಕ್ಕಿನಲ್ಲಿ ಜಠರ ಮತ್ತು ದೇವಕೂಟ ಅನ್ನುವ ಉಪಪರ್ವತಗಳಿವೆ. ಮತ್ತೆ ಸುಮೇರು ಪರ್ವತ ಸುತ್ತಲೂ ತುಂಬಾ ತೆಳ್ಳಗಿರುವಂತಹ ಪರ್ವತಗಳು 20 ಪರ್ವತಗಳಿವೆ ರೌಂಡ್ ಸುತ್ತಲೂ. ಓಕೆ, ಕೇಸರಾಚಲ ಶ್ರೇಣಿ ಅಂತ ಕರೀತಾರೆ. ಕೇಸರಗಳಂತೆ ಸುಮೇರುವಿನಷ್ಟು ಎತ್ತರ. ರೈಟ್, ಹೇಗೆ ಒಂದು ಹೂವಿನ ಮಧ್ಯದಲ್ಲಿ ಕೇಸರಗಳಿರುತ್ತವೆ, ಫಿಲಮೆಂಟ್ಸ್ ಅಂತ ಕರೀತಾರೆ. ಫಿಲಮೆಂಟ್ ತರ ಎತ್ತರ ಇದೆ. ಮೇರು ಪರ್ವತ ಅಷ್ಟೇ ಎತ್ತರ ಇದಾವೆ, ಮೇರು ಪರ್ವತಕ್ಕೆ ಸಪೋರ್ಟ್ ಮಾಡ್ತವೆ. ಅರ್ಥ ಆಗ್ತದೆ? ಸೊ ಇಷ್ಟೆಲ್ಲ ಡೀಟೇಲ್ಸ್ ಈ ಪರ್ವತಗಳಲ್ಲಿವೆ. ಸೊ ಇದನ್ನೆಲ್ಲ ಇಲ್ಲಿ ವರ್ಣನೆ ಮಾಡಿದ್ದಾರೆ ನಾವು. ಯಾವ ದಿಕ್ಕಿನಲ್ಲಿ ಯಾವ ಬರುತ್ತೆ? ಉದಾಹರಣೆ ಪೂರ್ವ ದಿಕ್ಕಲ್ಲಿ ಹಾಲಿನ ನನ್ನ ಉದ್ಯಾನ, ಮರ, ಮಾವಿನ ಮರ, ನದಿ ರಸದ ಹರಿಯುತ್ತೆ. ನೀರು ಕುಡಿಯುವುದರಿಂದ ಯಕ್ಷ ಪತ್ನಿಯ ಇಡೀ ವಾತಾವರಣವನ್ನು ಪೂರ್ವ ದಿಕ್ಕಿನಲ್ಲಿ. ದಕ್ಷಿಣ ದಿಕ್ಕಿನ ಕಾಣಿಸ್ತಾ ಇದೆಯಲ್ಲ, ಪನ್ನೇರಳೆ ರಸ. ಪನ್ನೇರಳೆ ರಸವನ್ನು ಮಣ್ಣಿನೊಂದಿಗೆ ಬೆರೆಸಿ ಗಾಳಿಯಿಂದ ಮತ್ತು ಸೂರ್ಯನ ಬೆಳಕಿನಿಂದ ಒಣಗಿಸಿದರೆ ಜಂಬೂ ನದಿ ಎಂಬ ಚಿನ್ನ ಉತ್ಪತ್ತಿಯಾಗುತ್ತದೆ.
ಪಶ್ಚಿಮ ದಿಕ್ಕಿನಲ್ಲಿ ಕಬ್ಬಿನ ರಸದ ಸರೋವರ, ಉದ್ಯಾನ, ವೈಬ್ರಾಜಕನ ಉದ್ಯಾನ, ನಂತರ ಮರ ಕದಂಬ, ಮಹಾಕದಂಬ ವೃಕ್ಷ, ನದಿ ಏನು ಮರದ ಪೊಟರೆಗಳಿಂದ ಹರಿದು ಜೇನುತುಪ್ಪದ ನದಿಗಳು ಭೂಮಿಯನ್ನು, ಇಡೀ ಪ್ರದೇಶವು ಮಿತವಾದ ಸುವಾಸನೆಯಿಂದ ತುಂಬಿರುತ್ತದೆ ಅಂತ ಹೇಳ್ತಾರೆ. ಮತ್ತು ಉತ್ತರ ದಿಕ್ಕಿನಲ್ಲಿ ಏನಿದೆ? ಶುದ್ಧ ನೀರಿನ ಸರೋವರ, ಸರೋತೋಭದ್ರನ ಉದ್ಯಾನ, ಆಲದ ಮರ, ಶತವಲ್ಸನ ಆಲದ ಮರ, ನದಿ, ಹಾಲು ಮೊಸರು ಮತ್ತೆ ಹಾಲು ಮೊಸರು ಅದರ ನದಿ ಹರಿಯುತ್ತೆ. ಮರದ ಬೇರುಗಳಿಂದ ಬರುವ ಅನೇಕ ನದಿಗಳು ನಿವಾಸಿಗಳು ಬಯಸಿದ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತವೆ. ಸೊ ಈ ರೀತಿ ಈ ಸರೋವರದಲ್ಲಿ ದೇವತೆಗಳು ಬರ್ತಾರೆ, ತಮ್ಮ ಪತ್ನಿಯರೊಂದಿಗೆ ಆನಂದಿಸುತ್ತಾರೆ. ಕಡಿಮೆ ದರ್ಜೆಯ ದೇವತೆಗಳನ್ನು ಎಂಜಾಯ್ ಮಾಡ್ತಾರೆ, ಅವರನ್ನ ಪ್ರಶಂಸಿಸ್ತಾರೆ. ಪ್ರತಿಯೊಂದು ಮರದ ಅಳತೆ ಎಷ್ಟಿದೆ? ಅಗಲ 100 ಯೋಜನೆಗಳು, ಎತ್ತರ 100 ಯೋಜನೆಗಳು, ಮತ್ತೆ ಕೊಂಬೆಗಳ ವ್ಯಾಸ 100 ಯೋಜನೆಗಳು. ಅಷ್ಟು ದೊಡ್ಡ ಒಂದು ವೃಕ್ಷ ಇದು. ಸೊ ಈ ಹರಿಯುವ ನದಿಗಳ ಉತ್ಪನ್ನಗಳನ್ನು ಅನುಭವಿಸುವವರು ಆತಂಕವೂ ಇಲ್ಲದ ಬದುಕಿರುವವರೆಗೂ ತುಂಬಾ ಸಂತೋಷವಾಗಿರುತ್ತಾರೆ. ಸೊ ಆತಂಕ ಇಲ್ಲದೆ ಬದುಕಿರುವವರೆಗೂ ತುಂಬಾ ಸಂತೋಷವನ್ನು ಇರುತ್ತಾರೆ ಅಂತ ಹೇಳ್ತಾರೆ. ಸೊ ಅಂತಹ ಒಂದು ವೈಭವ ಈ ಸ್ವರ್ಗದಲ್ಲ, ಈ ಭೂಮಂಡಲದಲ್ಲೇ ಇದೆ, ಜಂಬೂದ್ವೀಪದಲ್ಲಿದೆ. ಜಂಬೂದ್ವೀಪದ ವಿಶೇಷವಾಗಿ ಇಲಾವೃತ ವರ್ಷದಲ್ಲಿದೆ. ಭಾರತ ವರ್ಷದಲ್ಲಿ ಈ ರೀತಿ ವೈಭವ ಕಾಣಿಸೋದಿಲ್ಲ, ಆದ್ರೆ ಇಲಾವೃತ ವರ್ಷದಲ್ಲಿ ಇದನ್ನ ನಾವು ನೋಡ್ಬೋದು. ಅದಕ್ಕೆ ಈ ಭಾರತ ಅಲ್ಲೇ ಸ್ವರ್ಗ, ನಿಜವಾದ ಸ್ವರ್ಗಲೋಕ ಇನ್ನು ಎಷ್ಟು ಐಶ್ವರ್ಯಮಯವಾಗಿರಬೇಕು ಅನ್ನೋದನ್ನು ಊಹೆ ಮಾಡಿ. ಸೊ ದೇವತೆಗಳೆಲ್ಲ ದ್ವೀಪಕ್ಕೆ ಬಂದು ಅವರು ಆನಂದಿಸುತ್ತಾರೆ. ಅಂತಹ ಒಂದು ವೈಭವ ಜಂಬೂ ದ್ವೀಪದಲ್ಲೇ ಇದೆ. ಸೊ ಇದನ್ನ ಆಲ್ರೆಡಿ ನಾವು ನೋಡಿದ್ವಿ. ಓಕೆ, ಈಗ 10 ಶ್ಲೋಕಗಳು ಓದ್ತಾ ಹೋಗೋಣ. ಓಕೆ, ಅನುವಾದ ಓದ್ತಾ ಹೋಗೋಣ. ಆಲ್ರೆಡಿ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಆಗಿದೆ. ಓಕೆ, ಸುನಂದ ಮಾತಾಡಿರೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕಾಣ್ತಿಲ್ಲ ಪ್ರಭುಜಿ, ಸ್ಕ್ರೀನ್ ಅಲ್ಲಿ ಬಂದಿಲ್ಲ. ಯಾರು ಕಾಣಿಸ್ತಾ ಇದ್ದಾರೆ? ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ನೋಡಿ, ಭರತ ವಂಶ ಪರೀಕ್ಷಿತ ಮಹಾರಾಜನೇ, 4 ಪರ್ವತಗಳ ನಡುವೆ 4 ಬೃಹತ್ ಸರೋವರಗಳು. ಸಾರಿ ಪ್ರಭುಜಿ, 11 ಓದ್ತೀನಿ ಪ್ರಭುಜಿ, ಬಂದಿದೆ. ಮಹಾಪರ್ವತದ ಸುಮೇರುವಿನ 4 ದಿಕ್ಕುಗಳಲ್ಲಿ ಮಂದಾರ, ಮೇರು, ಮಂದಾರ, ಸುಪಶ್ವ ಮತ್ತು ಕುಮುದ ಎಂಬ 4 ಪರ್ವತಗಳಿವೆ. ಅವು ಸುಮೇರುವಿನ ಒಡ್ಯಾಣದಂತಿವೆ. ಈ ಪರ್ವತಗಳ ಉದ್ದ ಮತ್ತು ಎತ್ತರಗಳನ್ನು 10,000 ಯೋಜನೆಗಳೆಂದು 80,000 ಅಂದ್ರೆ 80,000 ಮೈಲಿಗಳು ಲೆಕ್ಕ ಹಾಕಲಾಗಿದೆ. 10,000 ಯೋಜನೆ, ಎತ್ತರ ಕೂಡ 10,000 ಯೋಜನೆ. ನೆಕ್ಸ್ಟ್ ಪ್ರಭಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. 12ನೇ ಶ್ಲೋಕ. ಈ 4 ಪರ್ವತಗಳ ಶಿಖರಗಳ ಮೇಲೆ ಧ್ವಜಸ್ತಂಭಗಳ ಹಾಗೆ ನಿಂತಿರುವ 4 ಮರಗಳಿವೆ. ಅವು ಯಾವುವೆಂದರೆ, ಒಂದು ಮಾವಿನ ಮರ,
ಒಂದು ಪನ್ನೇರಳೆ ಮರ, ಒಂದು ಕದಂಬ ವೃಕ್ಷ ಮತ್ತು ಇನ್ನೊಂದು ಆಲದ ಮರ. ಆ ಮರಗಳು 100 ಯೋಜನಗಳ ಅಗಲ, 800 ಮೈಲಿಗಳು ಮತ್ತು 1100 ಯೋಜನೆಗಳ 8800 ಮೈಲಿಗಳು ಎತ್ತರಗಳುಳ್ಳ ಎಂದು ಲೆಕ್ಕ ಹಾಕಲಾಗಿದೆ. ಅವುಗಳ ಕೊಂಬೆಗಳು ಕೂಡ 1100 ಯೋಜನೆಗಳ ವ್ಯಾಸದಷ್ಟು ವಿಸ್ತಾರವಾಗಿ ಹರಡಿಕೊಂಡಿವೆ. ಹರೇ ಕೃಷ್ಣ. ಮರಗಳ ಬಗ್ಗೆ ವರ್ಣನೆ ಇದೆ. ಸರೋವರಗಳು ಮತ್ತೆ ಉದ್ಯಾನಗಳಿವೆ. ಅದರ ವರ್ಣನೆ. ಓಕೆ, ಓದಿ. ಓದ್ಲಾ ಪ್ರಭುಜಿ? ಓದಿ ಮತ್ತೆ. ಭರತ ಶ್ರೇಷ್ಠನಾದ ಹೇ ಪರೀಕ್ಷಿತ್ ಮಹಾರಾಜನೇ, ಈ 4 ಪರ್ವತಗಳ ನಡುವೆ 4 ಬೃಹತ್ ಸರೋವರಗಳಿವೆ. ಮೊದಲನೆಯ ಸರೋವರದ ನೀರು ಹಾಲಿನಂತೆಯೇ ರುಚಿಯುಳ್ಳದ್ದು. ಎರಡನೆಯದರ ನೀರಿನ ರುಚಿ ಜೇನಿನಂತೆ. ಮೂರನೆಯದು ಕಬ್ಬಿನ ಹಾಲಿನಂತೆ. 4ನೆಯ ಸರೋವರದ ಶುದ್ಧವಾದ ನೀರಿನಿಂದ ತುಂಬಿ ಹೋಗಿದೆ. ದೇವತೆಗಳೆಂದೇ ಹೇಳಲಾಗುವ ಆಕಾಶ ಜೀವಿಗಳಾದ ಸಿದ್ಧರು, ಚಾರಣರು ಮತ್ತು ಗಂಧರ್ವರು ಈ 4 ಸರೋವರಗಳ ಸೌಲಭ್ಯವನ್ನು ಅನುಭವಿಸುತ್ತಾರೆ. ಇದರ ಫಲವಾಗಿ ಅಣೋರಣೀಯಾನ್ ಮತ್ತು ಮಹತೋ ಮಹೀಯಾನ್ ಆಗುವ ಶಕ್ತಿಯನ್ನು ಒದಗಿಸುವ ಹಠಯೋಗದ ಸ್ವಾಭಾವಿಕ ಪರಿಣಿತಿಯನ್ನು ಅವರು ಪಡೆದಿದ್ದಾರೆ. ಅಲ್ಲದೆ ಅಲ್ಲಿ ನಂದನ, ಚೈತ್ರರಥ, ವೈಬ್ರಾಜಕ ಮತ್ತು ಸರ್ವತೋಭದ್ರ ಎಂಬ ಹೆಸರಿನ 4 ನಂದನವನಗಳಿವೆ. ಹರೇ ಕೃಷ್ಣ ಪ್ರಭುಜಿ. ಬೇರೆ ಓದ್ಬೋದಾ ಪ್ರಭುಜೀಸ್? ಹರೇ ಕೃಷ್ಣ ಗುರುಜಿ. ಓದಿ, ಬೇಗ ಓದಿ. ಸ್ವರ್ಗೀಯ ಸೌಂದರ್ಯದ ಆಭರಣಗಳಂತಿರುವ ದೇವೋತ್ತಮರು ತಮ್ಮ ಪತ್ನಿಯರೊಂದಿಗೆ ಆ ಉದ್ಯಾನಗಳಲ್ಲಿ ಪರಸ್ಪರ ಸ್ಪಂದಿಸಿ ಸುಖ ಪಡುತ್ತಾರೆ. ಅವರಿಗಿಂತ ಕಡಿಮೆ ದರ್ಜೆಯ ದೇವತೆಗಳಾದ ಗಂಧರ್ವರು ಅವರ ಮಹಿಮೆಗಳನ್ನು ಹಾಡಿ ಹೊಗಳುತ್ತಾರೆ. ಹರೇ ಕೃಷ್ಣ. ನೆಕ್ಸ್ಟ್ 16ನೇ ಶ್ಲೋಕ. ಆ ಎಲ್ಲಾ ಘನ ಫಲಗಳು ಅಷ್ಟೊಂದು ಎತ್ತರದಿಂದ ಕೆಳಗೆ ಬಿದ್ದಾಗ ಅವು ಒಡೆಯುತ್ತವೆ. ಅವುಗಳ ಸಿಹಿಯಾದ 16 ಮಂದಾರ ಪರ್ವತದ ಇಳಿಜಾರು ಪ್ರದೇಶಗಳಲ್ಲಿ ದೇವಚೂತ ಎಂಬ ಹೆಸರಿನ ಮಾವಿನ ಮರ ಹೊಂದಿದೆ. ಅದು 1100 ಯೋಜನೆಗಳಷ್ಟು ಎತ್ತರವಿದೆ. ಪರ್ವತದ ಶಿಖರಗಳಷ್ಟು ದೊಡ್ಡದಾದ ಮತ್ತು ಅಮೃತದಷ್ಟು ಸಿಹಿಯಾದ ಮಾವಿನ ಹಣ್ಣುಗಳು ಸ್ವರ್ಗವಾಸಿಗಳ ಭೋಗಕ್ಕಾಗಿ ಮರದ ಮೇಲಿಂದ ಕೆಳಗೆ ಉದುರುತ್ತವೆ. ಹರೇ ಕೃಷ್ಣ ಪ್ರಭು. ದೇವಚೂತ ಮಾವಿನ ಮರ ಮರದ ಮೇಲಿಂದ ಉದುರುತ್ತವೆ. ಓಕೆ, ನೆಕ್ಸ್ಟ್. ಯಾರು ಓದಿಲ್ಲ? ಓದ್ತೀರಾ? ಓದಿರೋರು ಇದ್ದೀರಾ? ಪ್ರಭು ಸರ್ ಓದಿಲ್ಲ? ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್ಸ್. ಓದ್ಲಾ ಪ್ರಭು? ನಾನು ಓದಿಲ್ಲ. ಇದು ಮಂದರ ಪರ್ವತದ ಇಳಿಜಾರು ಪ್ರದೇಶದಲ್ಲಿ ದೇವಚೂತ ಎಂಬ ಹೆಸರಿನ ಮಾವಿನ ಮರ ಹೊಂದಿದೆ. ಅದು 1100 ಯೋಜನೆಗಳಷ್ಟು ಎತ್ತರವಿದೆ. ಪರ್ವತದ ಶಿಖರಗಳಷ್ಟು ದೊಡ್ಡದಾದ ಮತ್ತು ಅಮೃತದಷ್ಟು ಸಿಹಿಯಾದ ಮಾವಿನ ಹಣ್ಣುಗಳು ಸ್ವರ್ಗವಾಸಿಗಳ ಭೋಗಕ್ಕಾಗಿ ಮರದ ಮೇಲಿಂದ ಕೆಳಗೆ ಉದುರುತ್ತವೆ. ನೆಕ್ಸ್ಟ್ ಓದ್ಬೇಕಾಗಿತ್ತು. 17ನೇದು ಓದ್ಬೇಕಾಗಿತ್ತು. 16 ಆಗಿದೆ. 17ನೇದು ಓದ್ಲಾ ಪ್ರಭು? ಯಾರು ಓದ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಓದಿ 17 ಓದಿ. 17ನೇದು. ಆ ಎಲ್ಲಾ ಘನ ಫಲಗಳು ಅಷ್ಟೊಂದು ಎತ್ತರದಿಂದ ಕೆಳಗೆ ಬಿದ್ದಾಗ ಅವು ಒಡೆಯುತ್ತವೆ. ಅವುಗಳ ಸಿಹಿಯಾದ ಮತ್ತು ಸುವಾಸನಾಯುಕ್ತವಾದ ರಸವು ಅವುಗಳೊಂದಿಗೆ ಹೊರಬರುತ್ತವೆ. ಆ ರಸವು ಇತರ ಸುಗಂಧಗಳೊಂದಿಗೆ ಬೆರೆತಾಗ ಹೆಚ್ಚು ಹೆಚ್ಚು ಗಂಧಮಯವಾಗುತ್ತದೆ.
ಆ ರಸವು ಪರ್ವತದಿಂದ ಜಲಪಾತವಾಗಿ ಧುಮುಕುತ್ತದೆ. ಅದು ಅರುಣೋದಯ ಎಂಬ ಹೆಸರಿನ ನದಿಯಾಗುತ್ತದೆ. ಆ ನದಿಯ ಇಲಾವೃತದ ಪೂರ್ವ ದಿಕ್ಕಿನಲ್ಲಿ ಹಿತವಾಗಿ ಹರಿಯುತ್ತದೆ. ಹರೇ ಕೃಷ್ಣ. ಪೂರ್ವ ದಿಕ್ಕಿನಲ್ಲಿ ಮಾವಿನ ರಸದ ನದಿ ಹರಿಯುತ್ತದೆ. ನೆಕ್ಸ್ಟ್ 18ನೇ ಶ್ಲೋಕ ಓದಿ. ಹರೇ ಕೃಷ್ಣ. ಭಗವಾನ್ ಶಿವನ ಪತ್ನಿಯಾದ ಭವಾನಿಯು ಸಹಾಯಕ್ಕೆಂದು ಸಾಧಿಯರಾದ ಯಕ್ಷಪತ್ನಿಯರು ಅಷ್ಟಸೇವಕಿಯರಾಗಿ ಕೆಲಸ ಮಾಡುತ್ತಾರೆ. ಅವರು ಅರುಣೋದ ನದಿಯ ನೀರನ್ನು ಕುಡಿಯುವುದರಿಂದ ಅವರ ಶರೀರಗಳು ಸುಗಂಧ ಭರಿತವಾಗುತ್ತವೆ. ಗಾಳಿಯಲ್ಲಿ ತೇಲಿ ಬರುವ ಆ ಸುಗಂಧವು ಆ ಪ್ರದೇಶದ ಸುತ್ತಮುತ್ತಲಿನ 80 ಮೈಲಿಗಳಷ್ಟು ದೂರದ ಇಡೀ ವಾತಾವರಣವನ್ನು ಸುಗಂಧಮಯವಾಗಿಸುತ್ತದೆ. ಹರೇ ಕೃಷ್ಣ. ಪರ್ಫ್ಯೂಮ್, ಜನರು ಪರ್ಫ್ಯೂಮ್ ಹಾಕೊಂತಾರ, ನೀರು ಕುಡಿ. 19ನೇ ಶ್ಲೋಕ ಜಂಬೂ ವರ್ಣನೆ. ಯಾರು ಓದಿಲ್ಲ? ಹರೇ ಕೃಷ್ಣ. ಭಗವಾನ್ ಶಿವನ ಪತ್ನಿಯಾದ ಭವಾನಿಯು ಸಹಾಯಕ್ಕೆಂದು ಸಾಧ್ಯರಾದ ಯಕ್ಷಪತ್ನಿಯರು ಹೋಯ್ತು ಸ್ಕ್ರೀನ್. ಇದು ಓದ್ಲಿ ಪ್ರಭು. ಹಾಗೆಯೇ 19 ಹಾಗೆಯೇ ಜಂಬೂ ಫಲವು ತಿರುಳಿನಿಂದ ತುಂಬಿ ಚಿಕ್ಕ ಬೀಜಗಳಿಂದ ಕೂಡಿ ಅತಿ ಎತ್ತರದಿಂದ ಕೆಳಗೆ ಬಿದ್ದು ಚೂರು ಚೂರು ಆಗುತ್ತವೆ. ಆ ಹಣ್ಣುಗಳು ಆನೆಯ ಗಾತ್ರದವು. ಆ ಹಣ್ಣುಗಳು ಹೊರಸೂಸುವ ರಸವು ಜಂಬೂ ನದಿಯಾಗುತ್ತದೆ. ಈ ನದಿಯು ಇಲಾವೃತದ ದಕ್ಷಿಣಕ್ಕೆ ಮೇರು ಮಂದರ ಪರ್ವತ ಶಿಖರದಿಂದ 10,000 ಯೋಜನೆಗಳಷ್ಟು ದೂರ ಕೆಳಕ್ಕೆ ಬೀಳುತ್ತದೆ. ಈ ಪ್ರವಾಹವು ಇಲಾವೃತದ ಇಡೀ ಪ್ರದೇಶವನ್ನೆಲ್ಲ ರಸಭರಿತವಾಗಿರುತ್ತದೆ. ಹರೇ ಕೃಷ್ಣ. ರಸ ನದಿ. ಈಗ ಚಿನ್ನ ಹೇಗೆ, ಅಲ್ಲಿ ಚಿನ್ನ ಹೇಗೆ ಸಿಗುತ್ತೆ ಅಂತ ಹೇಳಿ. ಜಂಬೂ ನದಿಯ ಎರಡು ದಡದಲ್ಲಿರುವ ಜಂಬೂ ನದಿಯ ಎರಡು ದಡದಲ್ಲಿರುವ ಮಣ್ಣು ಹರಿಯುತ್ತಿರುವ ರಸದಿಂದ ತೇವವಾಗಲು ಗಾಳಿಯಿಂದ ಮತ್ತು ಸೂರ್ಯನ ಬೆಳಕಿನಿಂದ ಒಣಗುತ್ತಲೂ ಇರುವುದರಿಂದ ಆಗಾಗ ಪ್ರಮಾಣದ ಜಂಬೂನದ ಎಂಬ ಹೆಸರಿನ ಚಿನ್ನವನ್ನು ಉತ್ಪಾದಿಸುತ್ತದೆ. ಸ್ವರ್ಗ ನಿವಾಸಿಗಳು ಈ ಚಿನ್ನವನ್ನು ಬಗೆ ಬಗೆಯ ಆಭರಣಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಆದ್ದರಿಂದ ಸ್ವರ್ಗ ಲೋಕದಲ್ಲಿರುವ ಎಲ್ಲಾ ನಿವಾಸಿಗಳು ಮತ್ತು ಅವರ ಯುವ ಪತ್ನಿಯರು ಚಿನ್ನದ ಕಿರೀಟಗಳು ಮತ್ತು ಬಳೆಗಳು ಮತ್ತು ಡಾಬುಗಳಿಂದ ಪೂರ್ಣವಾಗಿ ಅಲಂಕೃತರಾಗಿ ಭೋಗಿಗಳಾಗುತ್ತಾರೆ. ಹರೇ ಕೃಷ್ಣ. ಸೊ ಚಿನ್ನ ಹುಡುಕ್ಬೇಕಂತ ಇಲ್ಲ, ಚಿನ್ನ ಮಿತಿ ಇಲ್ಲದಷ್ಟು ಚಿನ್ನ ಅಲ್ಲಿ ದೊರಕುತ್ತದೆ, ಅನ್ಲಿಮಿಟೆಡ್. ನೆಕ್ಸ್ಟ್ 22ನೇ ಶ್ಲೋಕ. ಹರೇ ಕೃಷ್ಣ. ಸುಪಾರ್ಶ್ವ ಪರ್ವತದ ಪಕ್ಕದಲ್ಲಿ ಮಹಾ ಕದಂಬ ಎಂಬ ಒಂದು ದೊಡ್ಡ ಮರವಿದೆ. ಅದು ತುಂಬಾ ಹೆಸರುವಾಸಿಯಾಗಿದೆ. ಈ ಮರದ ಪೊಟರೆಗಳಿಂದ ಜೇನಿನ 5 ನದಿಗಳು ಹರಿಯುತ್ತವೆ. ಅವು ಒಂದೊಂದು ಸುಮಾರು 5 ವ್ಯಾಮಗಳಷ್ಟು ಅಗಲವಾಗಿವೆ. ಸುಪಾರ್ಶ್ವ ಪರ್ವತದ ನೆತ್ತಿಯಿಂದ ಸತತವಾಗಿ ಈ ಜೇನು ಬೀಳುತ್ತಿರುತ್ತದೆ. ಅದು ಪಶ್ಚಿಮ ದಿಕ್ಕಿನಿಂದ ಆರಂಭವಾಗಿ ಇಲಾವೃತ ವರ್ಷದ ಸುತ್ತಲೂ ಹರಿಯುತ್ತದೆ. ಹಾಗಾಗಿ ಆ ಇಡೀ ಪ್ರದೇಶವು ಹಿತವಾದ ಸುವಾಸನೆಯಿಂದ ತುಂಬಿರುತ್ತದೆ. ಹರೇ ಕೃಷ್ಣ ಪ್ರಭುಜಿ.
ಉಳಿದವರ ಬಾಯಿಯಿಂದ ಹೊರಹೊಮ್ಮುವ ಸುವಾಸನೆಯನ್ನು ಪಟ್ಟ ಗಾಳಿಯ ಪ್ರದೇಶದಲ್ಲೂ 100 ಯೋಜನೆಗಳಷ್ಟು ಸುಗಂಧಮಯವಾಗುತ್ತದೆ. ಅಂದ್ರೇನು? 800 ಮೈಲ್ ಸುಗಂಧಮಯವಾಗುತ್ತದೆ, ಅಷ್ಟು ಸುಗಂಧವಾಗಿದೆ. ಹಾಗೆ ಕುಮುದ ಪರ್ವತದ ಮೇಲೆ ಒಂದು ದೊಡ್ಡ ಆಲದ ಮರವಿದೆ. ಅದನ್ನು ಶತವಲ್ಸ ಎಂದು ಕರೆಯುತ್ತಾರೆ, ಏಕೆಂದರೆ ಅದು ವಲ್ಸ 100 ಶಾಖೆಗಳಿವೆ. ಆ ಕೊಂಬೆಗಳಿಂದ ಅನೇಕ ಬೇರುಗಳು ಹೊರಹೊಮ್ಮುತ್ತವೆ. ಆ ಬೇರುಗಳಿಂದ ಅನೇಕ ನದಿಗಳು ಹರಿಯುತ್ತವೆ. ಈ ನದಿಗಳು ಪರ್ವತದ ನೆತ್ತಿಯಿಂದ ಕೆಳಕ್ಕೆ ಧುಮುಕುತ್ತಾ ಇಲಾವೃತ ವರ್ಷದ ಉತ್ತರ ದಿಕ್ಕಿಗಿರುವ ನಿವಾಸಿಗಳಿಗೆ ಪ್ರಯೋಜನಕಾರಿಯಾಗಿವೆ. ಈ ಹರಿಯುವ ನದಿಗಳಿಂದ ಅಲ್ಲಿರುವ ಜನರಿಗೆಲ್ಲ ಹಾಲು, ಮೊಸರು, ಜೇನು, ಶೋಧಿಸಿದ ಬೆಣ್ಣೆ ಅಂದ್ರೆ ತುಪ್ಪ, ಬೆಲ್ಲದ ಪಾಕ, ಆಹಾರ ಧಾನ್ಯಗಳು, ಬೆಟ್ಟಗಳು, ಹಾಸಿಗೆ, ಆಸನಗಳು ಮತ್ತು ಆಭರಣಗಳು ಸಮೃದ್ಧವಾಗಿ ಸಿಕ್ಕುತ್ತವೆ. ಅವರು ಬಯಸುವ ವಸ್ತುಗಳೆಲ್ಲವೂ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಒದಗಿ ಅವರು ಸಿರಿವಂತರಾಗಿದ್ದಾರೆ. ಇದರಿಂದ ಅವರು ತುಂಬಾ ಸುಖವಾಗಿದ್ದಾರೆ. ಅಲ್ಲಿ ಫ್ಯಾಕ್ಟರೀಸ್ ಇಲ್ಲ, ಕಾರ್ಖಾನೆಗಳಿಲ್ಲ, ಆದರೆ ನೈಸರ್ಗಿಕ ಸಂಪನ್ಮೂಲಗಳು ಸಾಕಷ್ಟಿವೆ. ನಾವು ಲ್ಯಾಪ್ಟಾಪ್, ಮೊಬೈಲ್ ತಿನ್ನೋಕ್ಕಾಗಲ್ಲ. ಹಸುವಾದಾಗ ನಮ್ಗೆ ಅನ್ನ ಬೇಕು. ಲ್ಯಾಪ್ಟಾಪ್, ಮೊಬೈಲ್ ಇಂದ ಹೊಟ್ಟೆ ತುಂಬೋದಿಲ್ಲ. ಅದಕ್ಕಾಗಿ ನೈಸರ್ಗಿಕ ಸಂಪನ್ಮೂಲಗಳು ತುಂಬಾ ಮುಖ್ಯ. ಈ ಕಲಿಯುಗದಲ್ಲಿ ಜನರು ಟೆಕ್ನಾಲಜಿಯಿಂದ ಓಡ್ತಾ ಅನುಭವಿಸುವ ಭೌತಿಕ ಜಗತ್ತಿನ ನಿವಾಸಿಗಳಿಗೆ ಅವರ ಶರೀರದಲ್ಲಿ ಸುಖವಿಲ್ಲ ಮತ್ತು ನೆರವುಗಳು ಉಂಟಾಗುವುದಿಲ್ಲ. ಅವರಿಗೆ ಎಂದಿಗೂ ಭಯವಾಗುವುದಿಲ್ಲ. ಅವರು ಮತ್ತು ಅವರ ಶರೀರವು ದುರ್ವಾಸನೆಯಿಂದ ಹೊರಗಾಗುತ್ತದೆ. ಅಂದರೆ ಬ್ಯಾಡ್ ಓಡರ್ ಬರೋದಿಲ್ಲ. ಅವರಿಗೆ ಇಲ್ಲ ಅಂದ್ರೆ ವೃದ್ಧಾಪ್ಯ ಇಲ್ಲ. ಅವರನ್ನು ರೋಗ ರುಜಿನಗಳು ಬಾಧಿಸುವುದಿಲ್ಲ ಅಥವಾ ಅವರಿಗೆ ಅಕಾಲ ಮರಣವು ಪ್ರಾಪ್ತಿಯಾಗುವುದಿಲ್ಲ. ವಿಪರೀತ ಚಳಿಯಾಗಲಿ ಅಥವಾ ಬಿಸಿಲಿನ ತಾಪದಿಂದ ಅವರು ಬಳಲುವುದಿಲ್ಲ. ಅವರ ತೇಜಸ್ಸನ್ನು ಕಳೆದುಕೊಳ್ಳುವುದಿಲ್ಲ. ಅವರೆಲ್ಲರೂ ಯಾವ ಆತಂಕವೂ ಇಲ್ಲದೆ ಬದುಕಿರುವವರು ತುಂಬಾ ಸಂತೋಷವಾಗಿರುತ್ತಾರೆ. ನೋಡಿ, ಹುಟ್ಟುತ್ತಾದ ಮೇಲೆ ರೋಗ ಇಲ್ಲ, ಕಷ್ಟಗಳಿಲ್ಲ, ಯುವಕರಾಗಿ ಇರ್ತಾರೆ. ಸಾವು ಬರುತ್ತೆ, ಸತ್ತು ಬಿಡ್ತಾರೆ, ಮತ್ತೆ ಮುಂದಿನ ದೇಹಕ್ಕೆ ಹೋಗ್ತಾರೆ. ಸೊ ಈ ಜೀವನದಲ್ಲಿ ಅಟ್ಲೀಸ್ಟ್ ಅವರು ಸುಖಮಯವಾಗಿರ್ತಾರೆ, ಭೌತಿಕವಾಗಿ ಸುಖಮಯವಾಗಿರ್ತಾರೆ. ಆದ್ರೆ ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಯಾಕೆಂದ್ರೆ ರಾಕ್ಷಸರ ಕಾಟ ತಪ್ಪದು. ಜಂಬೂದ್ವೀಪದಲ್ಲೂ ಕೂಡ ರಾಕ್ಷಸರ ಕಾಟ ಇರುತ್ತೆ. ಸೊ ಮಾನಸಿಕ ಏನಂತಾರೆ ಆಂಗ್ಸೈಟಿ ಅಥವಾ ಭಯ ಇರುತ್ತೆ. ಬಟ್ ಯಾವುದೇ ರೀತಿಯ ಶಾರೀರಿಕ ತೊಂದರೆಗಳವರಿಗೆ ಇರುವುದಿಲ್ಲ. ಮೇರು ಪರ್ವತದ ತಪ್ಪಲಿನ ಸುತ್ತಲೂ ಸುಂದರವಾಗಿ ಸಜ್ಜಾದ ಅನೇಕ ಇತರ ಪರ್ವತಗಳಿವೆ. ಅವುಗಳು ಕಮಲ ಪುಷ್ಪದ ವೈಕೂಟ, ಶಿಶಿರ, ಪತಂಗ, ರುಚಕ, ನಿಶ, ಶ್ರೀನಿವಾಸ, ವೈಡೂರ್ಯ, ಜಾವುಧಿ, ಹಂಸ, ಋಷಭ, ಕಾಲಂಜ ಮತ್ತು ನಾರದ ಉಪಪರ್ವತಗಳು ಕೇಸರ ಪರ್ವತಗಳು ಅಂತ ಇದ್ದಾರೆ. ಇನ್ನು 8 ಪರ್ವತಗಳು. ಸುಮೇರು ಪರ್ವತದ ಪೂರ್ವಕ್ಕೆ ಜಠರ ಮತ್ತು ದೇವಕೂರ್ಗಳ ಪರ್ವತಗಳು, ದಕ್ಷಿಣಕ್ಕೆ ಒಂದು ಚಿನ್ನದ ತರ ಹೊಳಿತಾ ಇದೆ.
ಅದರ ಸುತ್ತಲೂ ಈ 8 ಪರ್ವತಗಳಿವೆ. ಮತ್ತೆ ಮೇರು ಪರ್ವತದ ಮೇಲೆ ಏನಿದೆ? ಮೇರು ಪರ್ವತದ ಮೇಲೆ ಆ ದೇವತೆಗಳ ಒಂದು ಅರಮನೆಗಳಿವೆ. Right? ದೇವತೆಗಳ ವಾಸಸ್ಥಾನಗಳು. ಮೇರು ಪರ್ವತದ ಮಧ್ಯದಲ್ಲಿ ಬ್ರಹ್ಮನ ಮನೆ ಮನೋವತಿ. ಸೊ 8 ದಿಕ್ಕಿನಲ್ಲಿ 8 ಮನೆಗಳಿವೆ. ಉತ್ತರದಲ್ಲಿ ಕುಬೇರನ ಮನೆ, ಮತ್ತೆ ಶಿವ ಯಶೋವತಿ, ಯಜೋವತಿ, ನಂತರ ನಿರ್ವತಿ ದಿಕ್ಕಿನಲ್ಲಿ ಕೃಷ್ಣಾಂಗನ, ಮತ್ತೆ ವಾಯವ್ಯ ದಿಕ್ಕಿನಲ್ಲಿ ಮನೆ ಗಂಧವತಿ. ಈ ರೀತಿ 8 ದಿಕ್ಕಿನಲ್ಲಿ 8 ದೇವತೆಗಳ ವಾಸನೆಗಳಿವೆ. ಅದಕ್ಕೆ ವಾಸ್ತುಶಾಸ್ತ್ರದಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ದೇವತೆಯ ವಾಸಸ್ಥಾನವಿದೆ ಅದೇ ರೀತಿ ಮನೆಯನ್ನು ಕಟ್ಟಿದರೆ ಅದಕ್ಕೆ ಅನುಕೂಲ ಮಾಡಿದ್ರೆ ಮನೆಯಲ್ಲಿ ಶಾಂತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ 8 ದಿಕ್ಕಿನಲ್ಲಿ 8 ದೇವತೆಗಳಿದ್ದಾರೆ. ಇಲ್ಲಿಗೆ ಜಂಬೂದ್ವೀಪದ ವರ್ಣನೆ ಮುಗಿತು. ಮುಂದಿನ ಅಧ್ಯಾಯದಲ್ಲಿ ಗಂಗಾವತರಣ, ಹೇಗೆ ಗಂಗಾ ನದಿ ಸ್ವರ್ಗಲೋಕದಿಂದ ಭೂಮಿಗೆ ಬರ್ತಾಳೆ ಅನ್ನೋದ್ರ ಬಗ್ಗೆ ವರ್ಣನೆ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿಗೆ ಇವತ್ತು ಸ್ವಲ್ಪ ನೆಟ್ವರ್ಕ್ ಬರೋನ್ ತುಂಬಾ ಆಗ್ತಾ ಇತ್ತು. ಸ್ವಲ್ಪ ಕ್ಷಮಿಸಿ, ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್. ಓಕೆ, ಸೊ ಈಗ ನೆಕ್ಸ್ಟ್ ವಿನಯ್ ಗುರು, ಆಕ್ಚುಲಿ ನಾವು ಯಾವ ಡೇಟ್? 26ನೇ ತಾರೀಖಲ್ಲ? ಏಪ್ರಿಲ್ 26. ಹೌದು, 26ನೇ ತಾರೀಕು ಮೈಸೂರಿನ ಹತ್ರ ಹಿಮವತ್ ಗೋಪಾಲ ದೇವಸ್ಥಾನ ಅಂತ ಇದೆ. ಸೊ ಒಂದು ದಿನದ ಒಂದು ಟ್ರಿಪ್ ಮಾಡ್ತಾ ಇದೀವಿ ನಮ್ಮ ದೇವಸ್ಥಾನದಿಂದ. ನಮ್ಮ ಭಕ್ತಿಶಾಸ್ತ್ರಿ ಗ್ರೂಪ್ ಅವ್ರು ಹೋಗ್ತಾ ಇದೀವಿ. ಒಂದು 25 ಜನ ಇದೀವಿ. ಸೊ ಈ ಭಾಗವತ ರಸಮಾಲೆ ಗ್ರೂಪ್ ಇಂದ ಕೂಡ ಯಾರಾದ್ರೂ ಬರೋಕೆ ಇಷ್ಟ ಇದ್ರೆ ತಾವು ವಿನಯಪುರಗೆ ಹೇಳಿ. ಬೆಳಗ್ಗೆ 6 ಗಂಟೆಗೆ ಟೆಂಪಲ್ ಇಂದ ಹೊರಡ್ತದೆ ಗಾಡಿ. ಮತ್ತೆ ವಾಪಸ್ ಬರೋದಕ್ಕೆ ರಾತ್ರಿ 8 ಗಂಟೆ ಆಗ್ಬೋದು. ಮೈಸೂರಿನಿಂದ ಸ್ವಲ್ಪ ದಕ್ಷಿಣ ನಂಜನಗೂಡು ಬರುತ್ತೆ, ಅಲ್ಲಿಗೆ ಒಂದು ಟ್ರಿಪ್ ಹೋಗ್ತಾ ಇದ್ವಿ. ಸೊ ತಮಗೆ ಯಾರ್ಯಾರಿಗೆ ಬರೋಕೆ ಇಚ್ಛೆ ಇದೆ ತಾವು ವಿನಯಪುರಗೆ ಹೆಸರು ಕೊಡ್ಬೋದು. ಒಂದು ಬಸ್ ಬುಕ್ ಮಾಡ್ತಾರೆ. ಆಲ್ರೆಡಿ ಒಂದು ಬಸ್ ಬುಕ್ ಆಗಿದೆ 20 ಜನರಿಗೋಸ್ಕರ. ಸೊ ತಮ್ಮಲ್ಲಿ ಯಾರಾದ್ರೂ ಬರೋವಾಗಿದ್ರೆ ಅವರಿಗೆ ತಿಳಿಸಿ, ಅವರು ಏನಾದರೂ ಬಸ್ ಬರೋಲ್ಲ. ಓಕೆ, ಬೆಳಿಗ್ಗೆ 6 ಗಂಟೆಗೆ ಹೊರಟು ರಾತ್ರಿ 8 ಗಂಟೆಗೆ ವಾಪಸ್ ಬರೋದು. ಯಾರು ಬರ್ತಿದ್ದೀರಾ? ಗ್ರೂಪ್ ನಲ್ಲಿ ನಾನು ಮೆಸೇಜ್ ಹಾಕಿದ್ದೀನಿ ಯೋಚನೆ ಪ್ರಭುಜಿ. ಇನ್ನೊಂದು ಬಸ್ ಎಷ್ಟು ಜನ ಬರ್ತಾರೆ ವಾಯ್ಸ್ ಕೇಳಿಸ್ತಾ ಇಲ್ಲ ಪ್ರಭುಜಿ. ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಹೊಸ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾರೆ ಮೇಲೆ. ಓಕೆ ಪ್ರಭು, ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಶ್ರೀಲ ಗುರುಪಾದ ಕಿ ಜೈ.